ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ. ಹಣ ಸಂಪಾದನೆ ಎನ್ನುವಂಥ ಒಂದು ವಿಶೇಷವಾದಂಥ ಟಾಪಿಕಲ್ಲಿ ಮುಂದುವರಿತಾ ಇದ್ದೇವೆ. ಕಳೆದ ಪಾಠದಲ್ಲಿ ಹಣಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಜ್ಯೋತಿಷ್ಯದ ಮುಖಾಂತರವಾಗಿ ಹೇಗೆ ನೋಡಬೇಕು ಅಂತಂಬ ವಿಚಾರವನ್ನು ನೋಡಿದ್ವಿ. ಸಾಮಾನ್ಯವಾದಂಥ ಹಣ ಸಂಪಾದನೆ, ಹೆಚ್ಚುವರಿ ಹಣ ಸಂಪಾದನೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಹೇಗೆ ಬರುತ್ತೆ, ಹಣ ಕೂಡಿಡುವುದಕ್ಕೆ ಜಾತಕದಲ್ಲಿ ಸೂಚನೆ ಮಾಡುವಂಥ ಗ್ರಹಸ್ಥಿತಿ ಹೇಗಿರುತ್ತೆ, ಮತ್ತು ಹಣದ ವೆಚ್ಚ ಮಾಡೋದು, ಮತ್ತು ಆ ಹಣದಿಂದ ಆಗುವಂಥ ಸುಖ ದುಃಖ ಜ್ಯೋತಿಷ್ಯದ ಆ್ಯಂಗಲಲ್ಲಿ ನಾವು ಕಳೆದ ಪಾಠದಲ್ಲಿ ನೋಡಿದ್ದೇವೆ. ಲೌಕಿಕ ವಿಚಾರದಲ್ಲಿ ಹಣದ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಬೇಕಿಲ್ಲ, ಎಲ್ಲರಿಗೂ ಗೊತ್ತಿದೆ. ಭೂಮಿ ಸೂರ್ಯನ ಸುತ್ತೂ ತಿರುಗ್ತಾ ಇದೆ ಅಂತಂಬೋದು ಶಾಸ್ತ್ರ ಪ್ರಕಾರ ನಿಜ. ಆದರೆ ಭೂಮಿ ಕರೆನ್ಸಿ ನೋಟ್ ಸುತ್ತುತ್ತಾ ಇದೆ ಅಂತಂಬೋದು ಲೌಕಿಕವಾಗಿ ಅನುಭವಕ್ಕೆ ಬರುವಂಥ ವಿಚಾರ. ಸೊ ಎಲ್ಲರಿಗೂ ಬೇಕಾದ್ದು ಹಣ. ಇದು ಹೇಸಿಗೆ ವಿಷಯ ಏನೂ ಅಲ್ಲ. ಇದಕ್ಕೆ ಶಾಸ್ತ್ರದ ಮೂಲ ಕೂಡ ಇದೆ, ಅದನ್ನು ತಿಳ್ಕೊಳ್ಳೋಣ ಇವತ್ತು. ನಾವು ಲೌಕಿಕ ವರ್ಷನದಲ್ಲಿ ಹಣದ ಬಗ್ಗೆ ನಮಗೆ ಗೊತ್ತಿದೆ. ಜ್ಯೋತಿಷ್ಯದ ಪ್ರಕಾರ ಹಣ ಬಗ್ಗೆ ಏನು ಹೇಳುತ್ತೆ ಅಂತಂಬೋದು ನಾವು ಕಳೆದ 2-3 ಪಾಠದಲ್ಲಿ ನೋಡಿದ್ದೇವೆ. ಇವತ್ತು ಭಗವಂತನ ವರ್ಷ ನೀನು. ಭಗವಂತ ಅಂದರೆ ವೇದ. ಆ ವೇದದಲ್ಲಿ ಈ ರೀತಿಯೇ ಮಾಡಬೇಕು. ಶಾಸನಾತ್ ಶಂಸನಾತ್ ಇತಿ ಶಾಸ್ತ್ರ. ರಾಜಶಾಸನದಂತೆ ಹೇಳುವಂಥ ವಿಚಾರ ಬಂದು ಶಾಸ್ತ್ರ. ಆ ಶಾಸ್ತ್ರದ ವರ್ಷನಲ್ಲಿ ಏನಿದೆ, ಜ್ಯೋತಿಷ್ಶಾಸ್ತ್ರದ ವರ್ಷ ನಾವು ನೋಡಿದ್ವಿ. ಧರ್ಮಶಾಸ್ತ್ರದ ವರ್ಷ ಏನು ಹೇಳುತ್ತೆ ಅಂತಂಬೋದು ನೋಡೋಣ. ಇಲ್ಲಿ ಧರ್ಮ ಅಂದ ತಕ್ಷಣ ನಾವು ಒಂಥರ ಇದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು. ಸದ್ಯಕ್ಕೆ ನಾನು ಆಧ್ಯಾತ್ಮಿಕದಿಲ್ಲ ಇಲ್ಲ, ಹಾಗಾಗಿ ಇದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಎಸ್ಕಲೇಟ್ ಮಾಡಲಿಕ್ಕಿಲ್ಲ. ಧರ್ಮ ಅಂತಂಬೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಇಟ್ಸ್ ನಾಟ್ ಎನ್ ಆ್ಯಕ್ಷನ್, ಸೆಟ್ ಆಫ್ ರೂಲ್ಸ್. ಯಾವ ಕೆಲಸ ಹೇಗೆ ಮಾಡಿದರೆ ಅದು ನಮಗೆ ಕ್ಷೇಮ, ಹೆಚ್ಚಿನ ಅನುಕೂಲ ಕೊಡುತ್ತೆ ಅಂತಂಬೋದಕ್ಕೆ ಕೆಲವಿನ ರೂಲ್ಸ್ ಫಾಲೋ ಆಗ್ತೇವಲ್ಲ, ಅದನ್ನು ಧರ್ಮ ಅಂತೇವೆ. ಧ್ರಿಯತೇವ ಜನೈತಿ ಇತಿ ಧರ್ಮ. ಯಾವುದು ಧರಿಸಲ್ಪಡುತ್ತದೋ ಅದು ಧರ್ಮ. ಈಗ ಹಣದ ವರ್ಷನ್ ಭಗವಂತನ ವರ್ಷನೇನು? ಭಗವಂತನ ವರ್ಷನ ಅಂತಂದರೆ ವೇದದ ವರ್ಷನೇನು? ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿಕೊಳ್ಳೋಣ. ಇದು ಜಸ್ಟ್ ಜನರಲ್ ಟಾಪಿಕ್ ಅಷ್ಟೇ. ಇದು ಎಲ್ಲರಿಗೆ ಇಷ್ಟವಾಗುವಂಥ ಟಾಪಿಕ್ ಏನಲ್ಲ. ಹಣ ಸಂಪಾದನೆ ಮಾಡೋದರಲ್ಲಿ ಎಲ್ಲರೂ ಆಸಕ್ತಿ ಉಳ್ಳವರಾಗ್ತಾರೆ. ಆಗಲಿ ಹಣ ಹೀಗೆ ಸಂಪಾದನೆ ಮಾಡಬೇಕು, ಹೀಗೆ ಸಂಪಾದನೆ ಮಾಡಿದ್ರೆ ಅದು ಸಂತೋಷ ಕೊಡುತ್ತೆ ಅಂತ ಹೇಳಿದರೆ ಅದನ್ನು ಯಾರೂ ಉತ್ಸಾಹ ತೋರಿಸುವುದಿಲ್ಲ. ಅದೆಲ್ಲ ನಾವು ನೋಡ್ಕೊಳ್ತೇವೆ. ಸಂಪಾದನೆ ಬಗ್ಗೆ ಮಾತ್ರ ಹೇಳಿ, ಇದೆಯಾ ಇಲ್ವಾ, ಅದು ಏನಾಗತ್ತೆ, ಒಳ್ಳೆಯದು ಮಾಡಿಕೊಡ್ತೀಯೋ ಕೆಟ್ಟದಾಗ್ತದೋ ಅದು ನಾವು ಮತ್ತೆ ನೋಡ್ಕೊಳ್ತೇವೆ ಅಂತಂಬೋ ಕಾಲ ಇದು. ಆದರೂ ಶಾಸ್ತ್ರದ ವರ್ಷನ ಕೂಡ ಒಂದು ತಿಳ್ಕೊಳ್ಳೋಣ. ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ, ಬಟ್ ಯಾರೋ ಒಬ್ಬರಿಗೆ ಅವಶ್ಯಕತೆ ಇರುತ್ತೆ. ಆ ಒಬ್ಬರು ಯಾರಾಗ್ತಾರೆ ಅಂತಂಬೋದು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ಓಕೆ, ಹಣದ ವಿಚಾರದಲ್ಲಿ ನಾವು ಈ ಹಣದ ಸಂಬಂಧಪಟ್ಟ ವೇದದ ವಿಚಾರದಲ್ಲಿ ಸಾಮಾನ್ಯ ಹಣ ಸಂಪಾದನೆ ಬಗ್ಗೆ ಸಂಬಂಧ ಇಲ್ಲ. ಹೆಚ್ಚುವರಿ ಹಣ ಸಂಪಾದನೆ, ಹೆಚ್ಚಿನ ಹಣ ಸಂಪಾದನೆ ಮಾಡುವಂಥ ಮನಸ್ಸು ಉಳ್ಳವರಿಗೆ ಮಾತ್ರವೇ ಈ ಒಂದು ವಿಷಯ ಉಪಯೋಗ ಆಗ್ತದೆ. ಬೇಸಿಕ್ ನೀಡ್ಸಿಗೆ ಸಂಬಂಧಪಟ್ಟದ್ದು ಯಾವುದು ಏನು ಈಗ ಕನ್ವಯ ಆಗೋದಿಲ್ಲ. ಶಾಸ್ತ್ರ ಕೂಡ ತುಂಬ ಕ್ಲಿಯರ್ ಆಗಿದೆ. ಹಣ ಸಂಪಾದನೆ ಮಾಡಬೇಡ ಅಂತಾಗಲಿ, ಹಣ ಬೇಡ ಅಂತಾಗಲಿ ಎಲ್ಲಿ ಕೂಡ ಶಾಸ್ತ್ರದಲ್ಲಿ ವಚನ ಇಲ್ಲ. ಶಾಸ್ತ್ರದ ಪ್ರಕಾರ ಹೇಳಬೇಕಾದ್ರೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ವೇದ ಮೂಲಮಿದಂ ಬ್ರಹ್ಮಂ ಭಾರ್ಯಾಮೂಲಮಿದಂ ಗೃಹಂ
ಕೃಷಿ ಮೂಲಮಿದಂ ಧಾನ್ಯಂ ಧನ ಮೂಲಮಿದಂ ಜಗತ್ ಅಂತ ಹೇಳುತ್ತೆ. ಈ ಲೋಕದಲ್ಲಿ ಮನುಷ್ಯ ಜನ್ಮದ ಸಾರ್ಥಕ್ಯ ಹೊಂದೋದಕ್ಕೆ ಬೇಕಾದಂಥ ಮಾರ್ಗವನ್ನು ಸೂಚಿಸುವನು ಬ್ರಾಹ್ಮಣ. ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನವುಳ್ಳವನು, ಅಥವಾ ವೇದ ವಿಚಾರಕ್ಕೆ ಬಂದರೆ ವೇದದಲ್ಲಿ ಕೂಡ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ. ಬ್ರಾಹ್ಮಣ ಭಾಗ ಅಂತಂದರೆ ವೇದದ ಅರ್ಥ, ವೇದಕ್ಕೆ ಅರ್ಥವನ್ನು ತಿಳಿದವನನ್ನು ಕೂಡ ಬ್ರಾಹ್ಮಣ ಅಂತಾರೆ. ಭಗವಂತನ ಬಗ್ಗೆ ಗೊತ್ತಿದ್ದವನನ್ನು ಬ್ರಾಹ್ಮಣ ಅಂತಂತಾರೆ. ಬ್ರಹ್ಮ ಅಂತಂದರೆ ದೊಡ್ಡದು, ಜಗತ್ತಿನಲ್ಲಿ ತುಂಬ ದೊಡ್ಡದಾದಂಥ ಸತ್ಯವನ್ನು ತಿಳಿದವನನ್ನು ಬ್ರಾಹ್ಮಣ ಅಂತಾರೆ. ಸೊ ಆ ರೀತಿಯಲ್ಲಿ ಅಂದರೆ ಗೊತ್ತಿದ್ದವನು ಅಥವಾ ನಾಲೆಡ್ಜಬಲ್ ಅಂತ ಅರ್ಥ. ಸೊ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಲೋಕಕ್ಕೆಲ್ಲ ಕೂಡ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಮಾಡಿಕೊಳ್ಳಬೇಕು, ಅದಕ್ಕೆ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಶಾಸ್ತ್ರವನ್ನೇ ಪ್ರಮಾಣವಾಗಿಟ್ಟುಕೊಳ್ತಾ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಆದ ಕಾರಣ ಬ್ರಾಹ್ಮಣ ಜನ್ಮ ಯಾವುದರ ಮೇಲೆ ಆಧಾರಪಟ್ಟಿರುತ್ತೆ ಅಂತಂದರೆ ವೇದ ಮೂಲಮಿದಂ ಬ್ರಹ್ಮಂ. ವೇದವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ವೇದವನ್ನೇ ಪ್ರಮಾಣ ಇಟ್ಟುಕೊಂಡು ಮಾತಾಡುವಂಥ ಸ್ಥಿತಪ್ರಜ್ಞೆ ಯಾರಿದ್ದಾರೆ ಅವನು ಬ್ರಾಹ್ಮಣ. ಹಾಗಾಗಿ ಬ್ರಾಹ್ಮಣನ ಜೀವನಕ್ಕೆ ವೇದವೇ ಆಧಾರ. ಇನ್ನು ಭಾರ್ಯಾಮೂಲಮಿದಂ ಗೃಹಂ. ನಾವು ಒಂದು ವಯಸ್ಸು ಬಂದ ಮೇಲೆ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬದಲಾಗ್ತೇವೆ. ಗೃಹಸ್ಥಾಶ್ರಮಕ್ಕೆ ಬದಲಾಗೋದು ಅಂತಂದರೆ ಮನೆ ಬದಲಾಗೋದಲ್ಲ, ಧರ್ಮಪತ್ನಿಯನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ. ಯಜ್ಞ ಮಾಡುವುದಕ್ಕೆ ಅಧಿಕಾರ ಉಂಟು ಮಾಡುವಂಥ ಸ್ತ್ರೀ, ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಅಧಿಕಾರ ಹೊಂದಿರುವಂಥ ಸ್ತ್ರೀಯನ್ನು ನಾವು ಧರ್ಮಪತ್ನಿ ಅಂತ ಕರಿತೇವೆ. ಸೊ ಧರ್ಮಪತ್ನಿಯನ್ನು ಸ್ವೀಕರಿಸಿದಂಥ ಆಶ್ರಮ ಆದ ಕಾರಣ ಈ ಆಶ್ರಮದಲ್ಲಿ ಪ್ರಧಾನ ಯಾರು ಅಂತಂದರೆ ಪತ್ನಿಯೇ. ಯಥಾರ್ಥಕ್ಕೆ ಶಾಸ್ತ್ರ ಹೇಳುತ್ತೆ, ಪುರುಷನ ಸಮಸ್ತ ಐಶ್ವರ್ಯವೂ ಕೂಡ ಯಾರು ಅಂತಂದರೆ ಹೆಂಡತಿದೆ. ಒಂದು ವೇಳೆ ಪತ್ನಿಯ ಐಶ್ವರ್ಯ ನಾವು ಏನಾದರೂ ದಾನ ಮಾಡ್ತಾಯಿದ್ರೆ ಕೂಡ ಕ್ರೆಡಿಟೆಲ್ಲ ಹೆಂಡತಿಗೆ ಹೋಗ್ತದೆ. ಯಾಕೆಂದರೆ ವಿವಾಹ ಮಂತ್ರದಲ್ಲಿ ಹೆಣ್ಣಿನ ಒಪ್ಪಿಸೋ ಕಾಲಕ್ಕೆ ಸಮಸ್ತ ಐಶ್ವರ್ಯವೂ ಆಕೆಯಿದೆ ಅಂಥೇಳಿ ಮಂತ್ರಗಳಲ್ಲಿ ನಾವು ಮಂತ್ರಪೂರ್ವಕ ಹೇಳ್ತೇವೆ. ಸೊ ಲೌಕಿಕ ಪರವಾಗಿ ನಮ್ಮ ಹಣವನ್ನು ದಾನ ಮಾಡ್ತಾ ಇದ್ದೇವೆ ಅಂತಂತಾಗಲಿ, ಆದರೆ ಶಾಸ್ತ್ರ ಪ್ರಕಾರ ಆಕೆ ಹಣ ಅಂತ ಬರುತ್ತೆ. ಹಾಗಾಗಿ ಆಶ್ರಮವನ್ನು ಬದಲಾವಣೆ ಆಗುವಂಥ ವೇದಕ್ಕೆ ಪ್ರಮಾಣವಾಗಿ ನಾವು ಮಾತಾಡಬೇಕಾದ್ರೆ ಐಶ್ವರ್ಯವೆಲ್ಲ ಕೂಡ ಅವಳಿಗೆ ಸೇರುತ್ತೆ. ಅದಕ್ಕೆ ಭಾರ್ಯಾಮೂಲಮಿದಂ ಗೃಹಂ. ಹೆಂಡತಿ ಇಲ್ಲದ ದಿನ ಆ ಮನೆಗೆ ಒಂಥರ ಚಂದ ಏನೂ ಇರೋದಿಲ್ಲ. ಒಂದು ಪುರುಷನ ಶಾಂತಿ ಸ್ಥಾನ ಪತ್ನಿಯೇ. ಪುರುಷ ಪಿತೃಋಣದಿಂದ ಹೊರಬರಬೇಕಾದರೂ ಕೂಡ ಸಂತಾನಕ್ಕೆ ಕಾರಣವಂಥ ಧರ್ಮಕ್ಷೇತ್ರ ಕೂಡ ಪತ್ನಿಯೇ. ದೇವತಾರುಣ ಈಡೇರೋದಕ್ಕೆ ಒಂದು ಯಜ್ಞವನ್ನು ಮಾಡಬೇಕಾದರೂ ಕೂಡ ಪತ್ನಿ ಪಕ್ಕದಲ್ಲಿರಬೇಕು. ತನಗೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಕನ್ಯಾದಾನ ಮಾಡಬೇಕಾದ್ರೆ ಪಕ್ಕದಲ್ಲಿ ಪತ್ನಿ ಖಂಡಿತ ಇರಬೇಕು. ಷೋಡಶ ಕರ್ಮಗಳೇನೇನಿದೆ ಅವುಗಳನ್ನು ಮಾಡಬೇಕಾದ್ರೆ ಪತ್ನಿ ಖಂಡಿತ ಇರಬೇಕು. ಇಲ್ಲದಿದ್ದ ದಿನ ಆತ ಯಾವುದೂ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಪತ್ನಿ ಇಲ್ಲದ ದಿನ ಪುರುಷನಿಗೆ ಅಧಿಕಾರ ಇಲ್ಲ. ಸೊ ಯಾವ ಥರದ ಪುಣ್ಯ ಕಾರ್ಯವನ್ನು ಮಾಡಬಾರದು ಹೆಂಡತಿ ಇಲ್ಲದಿದ್ದರೆ. ಹಾಗಾಗಿ ಭಾರ್ಯಾಮೂಲಮಿದಂ ಗೃಹಂ. ಕೃಷಿ ಮೂಲಮಿದಂ ಧಾನ್ಯಂ. ಸೊ ಎಲ್ಲಾದರೂ ತಿನ್ನೋದಕ್ಕೆ ಯೋಗ್ಯವಾದಂಥ 4 ಬೀಜಗಳು ಸಿಗಬೇಕಾದ್ರೆ ಕೃಷಿ ಮೂಲಮಿದಂ ಧಾನ್ಯಂ. ಬೇಸಾಯವೇ ಪ್ರಧಾನವಾಗಿಟ್ಟುಕೊಂಡು ಭೂಮಿಯನ್ನು ಉಳಿದು ಬೀಜವನ್ನು ಹಾಕಿ ಬೆಳೆದಂಥ ಸಸ್ಯಗಳನ್ನು ರಕ್ಷಣೆ ಮಾಡಿ, ಚೀಡೆ ಹುಳ ಹಿಡಿಯದಂತೆ ನೋಡಿ, ಸರಿಯಾದಂಥ ಸಮಯದಲ್ಲಿ ಸಸ್ಯಗಳನ್ನು ಕತ್ತರಿಸಿ ಬೀಜಗಳನ್ನು ಬಿಡಿಸಿ ಭದ್ರ ಮಾಡಿ ಸಮಾಜ ಜನಕ್ಕೆ ಕೊಡುವುದಕ್ಕೆ ಸಿದ್ಧರಾಗುವಂಥ ಮಾಡಿದಂಥ ಕೊನೆ ತನಕ ಕಷ್ಟವೇ ಅವನಿಗೆ. ಆ ರೈತನೇ ಇಲ್ಲದ ದಿನ ನಮಗೆ ಅನ್ನ ಸಿಗುವುದಿಲ್ಲ. ಹಾಗಾಗಿ ಕೃಷಿ ಮೂಲಮಿದಂ ಧಾನ್ಯಂ. ಕೊನೆಯದಾಗಿ ಧನ ಮೂಲಮಿದಂ ಜಗತ್. ಇಲ್ಲಿ ಜಗತ್ತು ಅಂತಂದರೆ ಜಾಯತೆ ಗಚ್ಚಿತಿ ಇದು ಬೇರೆ ಬೇರೆ ವರ್ಷದಲ್ಲಿ ಬೇರೆ ಥರ ಹೇಳ್ತಾರೆ ಕಾಂಟೆಸ್ಟಲ್ಲಿ. ನಮ್ಮ ಮಾಂಸನೇತ್ರಗಳಿಗೆ ಯಾವುದು ಕಾಣುತ್ತೋ ಅದೆಲ್ಲ ಕೂಡ ಜಗತ್ತೇ, ಬಂದು ಹೋಗುತ್ತೆ ಅಂತ. ಸೊ ಪ್ರತಿಯೊಂದು ವಸ್ತುವಿಗೂ ಕೂಡ ಹುಟ್ಟುವ ತಾರೀಕು ಮತ್ತು ನಾಶವಾಗುವ ತಾರೀಕು ಇರುತ್ತೆ. ಜನನ ಮರಣ ಚಕ್ರದಲ್ಲಿ ಬೆರೆತು ಹೋಗಿರುವಂಥ ಸಮಸ್ತ ಪ್ರಪಂಚವನ್ನು ಜಗತ್ತು ಅಂತಂತಾರೆ. ಹಾಗಾಗಿ ಧನ ಮೂಲಮಿದಂ ಜಗತ್ತು. ಜಗತ್ತು ಯಾವುದರ ಮೇಲೆ ಆಧಾರಪಟ್ಟಿರುತ್ತೆ ಅಂತಂದರೆ ಹಣದ ಮೇಲೆ ಆಧಾರಪಟ್ಟಿರ್ತದೆ. ಸೊ ಹಾಗಾಗಿ ಹಣದ ವಿಷಯದಲ್ಲಿ ಮನುಷ್ಯನಾದವನು ಕೆಲವಿನ ಜಾಗ್ರತೆಗಳನ್ನು ವಹಿಸಬೇಕಾಗತ್ತೆ. ಹಣವನ್ನು ಸಂಪಾದಿಸಬಾರ್ದು ಅಂತಾಗಲಿ, ಹಣವನ್ನು ದ್ವೇಷ ಮಾಡಬೇಕು ಅಂತಾಗಲಿ, ಹಣದ ಸಹವಾಸ ಮಾಡಬೇಡ ಅಂತಾಗಲಿ,
ಹಣವನ್ನು ಕೂಡಿಡಬಾರದಂತಾಗಲಿ ಎಲ್ಲಿ ಯಾವ ಶಾಸ್ತ್ರವೂ ಹೇಳಿಲ್ಲ. ಅದರ ಬಗ್ಗೆ ಕೂಡ ಶಾಸ್ತ್ರ ಹೇಳುತ್ತೆ. ಒಂದು ವೇಳೆ ಹಣ ಸಂಪಾದನೆ ಮಾಡದೇ ಇದ್ದರೆ ಏನಾಗುತ್ತೆ ಅದು ಕೂಡ ಶಾಸ್ತ್ರ ನಿಂದೆ ಮಾಡ್ತದೆ. ಮಾತಾ ನಿಂದತಿ ನಾಭಿನಂದತಿ ಪಿತಾ ಭ್ರಾತಾ ನ ಸಂಭಾಷತೆ ಭೃತ್ಯ ಕೃಪ್ಯತಿ ನಾನು ಗಚ್ಚತಿ ಸುತಾಹ ಕಾಂತಾಪಿ ನಾಲಿಂಗ್ಯತೆ ಅರ್ಥಪ್ರಾರ್ಥನ ಶಂಕೆಯಾನ ಕುರಿತೆ ಸಲ್ಲಾಪ ಮಾತ್ರ ಸಹೃತ್ ತಸ್ಮಾತ್ ನೈತಿಕ ಅರ್ಥಮಾರ್ಜನ ಶೃಣುಸಕೆ ವಿತ್ತೇನ ಸರ್ವೇ ವಶಾಹ ಅಂತ ಹೇಳ್ತಾರೆ. ಹೆತ್ತ ತಾಯಿ ಮಕ್ಕಳನ್ನು ಬೈಯೋದಿಲ್ಲ. ಆದರೆ ಒಂದು ಏಜ್ ಬಂದ ಮೇಲೆ ಮಗ ಪ್ರಯೋಜಕ ಆಗಲಿಲ್ಲ, ಉದ್ಯೋಗ ಮಾಡಲಿಲ್ಲ, ಹಣ ಸಂಪಾದನೆ ಮಾಡಲಿಲ್ಲ ಅಂತಂದರೆ ತಾಯಿ ಕೂಡ ಬೈತಾಳೆ. ತಂದೆ ಪ್ರಯೋಜಕನಾಗಿದೆಯಪ್ಪ ಅಂತೇಳಿ ಅಭಿನಂದಿಸುವುದಿಲ್ಲ. ಅದೇ ರೀತಿ ಜೊತೆ ಹುಟ್ಟಿದಂಥ ಅಣ್ಣ ತಮ್ಮಂದರು ಮಾತಾಡೋದೇ ಬಿಟ್ಬಿಡ್ತಾರೆ, ಎಲ್ಲಿ ದುಡ್ಡು ಕೇಳ್ತಾನೋ ಅಂತೇಳಿ. ಸೊ ಹಾಗೆ ಕೆಲಸದವರು ಕರೆದ್ರೆ ಬರೋದಿಲ್ಲ, ಮನೆಗೆ ಬಂದ ಅಂಥ ಮಗ ಗೌರವಿಸೋದಿಲ್ಲ ತಂದೆ ಸಂಪಾದನೆ ಮಾಡದೇ ಇದ್ದರೆ. ಹೆಂಡತಿ ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ಳೋದಿಲ್ಲ. ಮಿತ್ರರೆಲ್ಲ ಕೂಡ ಇವನು ಈ ಕಡೆ ಬರ್ತಾ ಇದ್ದಾನೆ ಆ ಕಡೆ ಹೊರಟೋಗ್ತಾರೆ, ಯಾಕೆಂದರೆ ಏನೋ ದುಡ್ಡು ಕೇಳ್ತಾನೇನು. ಸೊ ಅದು ಕಾರಣ, ಓ ಮನುಷ್ಯನೇ ಹಣವನ್ನು ಅರ್ಜನೆ ಮಾಡು, ಆದರೆ ಒಂದು ನಿಯಮ, ನಿಯತಲಿಂದ ಸಂಪಾದನೆ ಮಾಡು ಎನ್ನುವುದು ಆ ಥರ ಜೀವನ ಅಳವಡಿಸಿಕೋ ಅಂತ ಶಾಸ್ತ್ರ ಹೇಳುತ್ತೆ. ಭಗವಂತನ ಮಾತು ಇದೆ, ಸಂಪಾದನೆ ಮಾಡಬೇಡ ಅಂತ ಹೇಳಲು, ಆದರೆ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡು. ನಿಯತಿಗೆ ಇನ್ನೊಂದು ಮಾತೇ ಧರ್ಮ. ನೀನು ಧರ್ಮವನ್ನು ತಪ್ಪದೇ ಸಂಪಾದಿಸಿದ ದ್ರವ್ಯ ಏನಿದೆ ಅದು ಸಮಸ್ತವೂ ನಿನಗೆ ಅನುಕೂಲ ಮಾಡಿಕೊಡ್ತದೆ, ನಿನ್ನ ಅನುಭವಕ್ಕೆ ಬರುತ್ತೆ. ಧರ್ಮವನ್ನು ತಪ್ಪಿ ಮಾಡಿದರೆ ಆ ದ್ರವ್ಯ ಪ್ರಮಾದಕಾರಿ ಆಗುತ್ತೆ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥ ಅಂತಂಬೋದು ಧರ್ಮ ಮೋಕ್ಷ ಇದೆರಡರ ಮಧ್ಯದಲ್ಲಿ ಇಟ್ಟಿದ್ದಾರೆ. ಸೊ ಧರ್ಮದಿಂದಲೇ ಅರ್ಥ ಸಂಪಾದನೆ ಮಾಡಬೇಕು. ಧರ್ಮದಿಂದ ಅರ್ಥ ಸಂಪಾದನೆ ಮಾಡ್ತೀವಲ್ಲ, ಆ ಅರ್ಥದಿಂದಲೇ ಕಾಮನೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕು. ಹಾಗೆ ಯಾರು ಧರ್ಮವನ್ನು ಫಾಲೋ ಆಗಿ ಮಾಡ್ತಾರೋ ಅವರಿಗೆ ಮೋಕ್ಷ ತಾನಾಗೇ ಬರುತ್ತೆ ಅಂತ ಶಾಸ್ತ್ರದ ಮಾತು. ಧರ್ಮವನ್ನು ಬಿಟ್ಟು ಯಾವಾಗಲೂ ಸಂಪಾದನೆ ಮಾಡಬೇಡ ಅಂತ ಹೇಳ್ತಾರೆ. ಈಗ ಹಣ ವಿಚಾರಕ್ಕೆ ಬಂದರೆ, ಹಣ ಎನ್ನುವುದು ಮಾತಿದಲ್ವಾ, ಇದು ಸಮಸ್ತ ಜೀವಕೋಟಿಗೆ ಭಗವಂತ ಸೃಷ್ಟಿ ಮಾಡಿದಂಥ 84 ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಹಣ ಬೇಕಿಲ್ಲ. ಅದು ಅವುಗಳ ಕರ್ತೃತ್ವ ತುಂಬ ಕಡಿಮೆ ಇರುತ್ತೆ. ಅವುಗಳಿಗೆ ಬೇಕಾದದ್ದೆಲ್ಲ ಕೂಡ ಭಗವಂತ ಅವುಗಳಲ್ಲೇ ಇಟ್ಟುಬಿಟ್ಟಿದ್ದಾನೆ. ಒಂದು ಹಸುವಿಗೆ ತನ್ನ ರಕ್ಷಣೆಗಾಗಿ ಬೇಕಾದಂಥ ಒಂದು ಚೂಪಾದಂಥ ಕೊಂಬುಗಳಿಟ್ಟಿದ್ದಾನೆ. ಒಂದು ಹುಲಿಗೆ ಗಟ್ಟಿಯಾಗಿ ಬಲವಾದಂಥ ಉಗುರುಗಳನ್ನಿಟ್ಟಿದ್ದಾನೆ. ಒಂದು ಆನೆಗೆ ಬಲಿಷ್ಠವಾದಂಥ ಸೊಂಡಿಲವನ್ನಿಟ್ಟಿದ್ದಾನೆ. ಅದೇ ರೀತಿ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಉಣ್ಣೆಯನ್ನೆಲ್ಲ ಕೂಡ ಒಂದು ಇದಕ್ಕಿಟ್ಟಿದ್ದಾನೆ. ಸೊ ಹಾಗಾಗಿ ಪ್ರತಿಯೊಂದು ಪ್ರಾಣಿಗೂ ಕೂಡ ತನಗೆ ಬೇಕಾದಂಥ ರಕ್ಷಣಾ ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಒಂದು ಮನುಷ್ಯ ಪ್ರಾಣಿಗೆ ಮಾತ್ರ ಈ ಥರ ವ್ಯವಸ್ಥೆ ಯಾವುದೂ ಕೊಟ್ಟಿಲ್ಲ. ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪ್ರತ್ಯೇಕವಾದಂಥ ಯಾವ ಸಾಧನವೂ ಭಗವಂತ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನಂತಂದರೆ, ಮನುಷ್ಯನಿಗೆ ಎಲ್ಲ ಜೀವಿಗಳಿಗಿಂತ ದೊಡ್ಡದಾದಂಥ ಬಲಿಷ್ಠವಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಹಾಗಾಗಿ ಬೇರೆ ಜೀವರಾಶಿಗಳು ಕೊಟ್ಟಂಥ ಯಾವ ಸಾಧನವನ್ನು ಅದಕ್ಕೆ ಕೊಟ್ಟಿಲ್ಲ. ಮನುಷ್ಯನಿಗೆ ಭಗವಂತ ಕೊಟ್ಟ ದೊಡ್ಡ ವ್ಯವಸ್ಥೆ ಏನಂತಂದರೆ ಬುದ್ಧಿ. ಬುದ್ಧಿ ಸಹಾಯದಿಂದಲೇ ಬೇರೆ ಜೀವಿಗಳಿಗೆ ಭಗವಂತ ಏನು ಕೊಟ್ಟಿದ್ದಾನೋ ಅವುಗಳನ್ನೆಲ್ಲ ಕೂಡ ತನ್ನ ಬುದ್ಧಿ ಸಹಾಯದಿಂದ ಅನುಭವಿಸ್ತಾನೆ. ಸೊ ಬುದ್ಧಿಯಿಂದ ಮನುಷ್ಯನಿಗೆ ಆ ಶಕ್ತಿ ಬಂದಿದೆ. ಹಾಗಾಗಿ ಮನುಷ್ಯ ನೀರಲ್ಲಿರುವಂಥ ಮೀನಿನ ಥರ ದೋಣಿಯಂತೆ ನೀರಿನಲ್ಲಿ ಪ್ರಯಾಣ ಮಾಡ್ತಾನೆ, ಪಕ್ಷಿಯಂತೆ ಆಕಾಶದಲ್ಲಿ ಪ್ರಯಾಣ ಮಾಡ್ತಾನೆ, ಕುದುರೆಯಂತೆ ಸ್ಪೀಡಾಗಿ ಒಂದು ಗಾಡಿ ಮೇಲೆ ಹೋಗ್ತಾನೆ. ಭಗವಂತ ಒಂದು ರಕ್ಷಣೆ, ಒಂದು ಎತ್ತಿಗೆ ರಕ್ಷಣೆಗೋಸ್ಕರ ಚೂಪಾದಂಥ ಕೊಂಬುಗಳು ಕೊಟ್ಟಂತೆ ಮನುಷ್ಯ ತನ್ನ ರಕ್ಷಣೆಗೋಸ್ಕರ ಒಂದು ಕತ್ತಿಯನ್ನು ಅಥವಾ ಗನ್ನನ್ನು ಉಪಯೋಗಿಸಿ ತನ್ನನ್ನು ರಕ್ಷಣೆ ಮಾಡಿಕೊಳ್ತಾನೆ. ಮಲ್ಲ ಯುದ್ಧ ಕಲಿತಾನೆ. ಕುರಿಯ ಉಣ್ಣೆಯನ್ನೆಲ್ಲ ಕತ್ತರಿಸಿ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ವಸ್ತ್ರಗಳನ್ನು ಮಾಡಿಕೊಡ್ತಾನೆ. ಭಗವಂತ ಯಾವ ಯಾವ ಪ್ರಾಣಿಗೆ ಏನೇನು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾನೋ ಆ ವ್ಯವಸ್ಥೆಗಳನ್ನೆಲ್ಲ ಕೂಡ ತನ್ನದಾಗಿ ಬಳಸಿಕೊಳ್ಳುವಂಥ ಸಾಮರ್ಥ್ಯ ಬುದ್ಧಿಯಿಂದ ಮನುಷ್ಯನಿಗೆ ಆಗಿದೆ. ಸೊ ಮನುಷ್ಯನಾದವನು ಮಾತ್ರವೇ ತನ್ನ ಬುದ್ಧಿಬಲದಿಂದ ಹಣವನ್ನು ಸೃಷ್ಟಿ ಮಾಡಿದ. ಈಗ ಹಣ ಅಂತ ನೋಡಿ, ಇದು ಭಗವಂತನ ಸೃಷ್ಟಿಯಲ್ಲಿ ಬಂದಂಥ ಪದಾರ್ಥ ಅಲ್ಲ ಹಣ.
ಭಗವಂತ ಒಂದು ವೇಳೆ ಹಣ ಸೃಷ್ಟಿ ಮಾಡಿದ್ದರೆ ಅದು ಎಲ್ಲ ಕಡೆ ಒಂದೇ ರೀತಿ ಇರಬೇಕು. ಭಗವಂತ ಒಂದು ಮಾವಿನ ಹಣ್ಣನ್ನು ಸೃಷ್ಟಿ ಮಾಡಿದ ಅಂದ್ಕೊಳ್ಳಿ, ಅದು ಇಂಡಿಯಲ್ಲಾದರೂ ಮಾವಿನ ಹಣ್ಣೆ, ಅಮೆರಿಕದಲ್ಲಾದರೂ ಮಾವಿನ ಹಣ್ಣೆ. ಆದರೆ ಹಣ ವಿಚಾರ ನೋಡಿ, ಇಂಡಿಯನ್ ರುಪಿ ಅಮೆರಿಕದಲ್ಲಿ ಕೆಲಸ ಮಾಡಲ್ಲ, ಅಮೆರಿಕದ ಒಂದು ಡಾಲರ್ ಇಂಡಿಯಲ್ಲಿ ಕೆಲಸ ಮಾಡೋದಿಲ್ಲ. ಇದು ಭಗವಂತನ ಸೃಷ್ಟಿಯಲ್ಲಿದ್ದಂಥ ಪದಾರ್ಥವಲ್ಲ. ಹಾಗಾಗಿ ಭಗವಂತ ಹಣವನ್ನು ಸೃಷ್ಟಿ ಮಾಡಿಲ್ಲ. ಹಣ ಸಂಪಾದನೆ ಪ್ರಾರಂಭವಾದ ನಂತರದಿಂದಲೇ ಮನುಷ್ಯನಿಗೆ ಬಯಕೆಗಳು ಹೆಚ್ಚಾಗ್ತದೆ. ಈ ಬಯಕೆಗೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಚಟ. ಈ ಎರಡೂ ಕೂಡ ಸಂಪಾದನೆ, ಬಯಕೆಯೇ ಚಟ. ಈ ಎರಡೂ ಕೂಡ ಸಂಪಾದನೆಯಲ್ಲಿ ಇಲ್ಲದಷ್ಟು ಕಾಲ ಹಣ ಸಂಪಾದನೆಯಲ್ಲಿ ಯಾವ ದೋಷವೂ ಇಲ್ಲ, ಅದು ಅನರ್ಥ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹಣವನ್ನು ಅರ್ಥ ಅಂತ ಕರೀತಾರೆ. ಈಗೇನೋ ನಾವು ಹಣ, ಕರೆನ್ಸಿ, ರೂಪಿ ಏನೇನೋ ಹೇಳ್ತೇವೆ. ಹಿಂದೆ ಏನಿತ್ತು ಅಂದರೆ ಅರ್ಥ ಅಂತ ಕರೀತಾರೆ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡ್ತಾರೆ, ನಾವು ನೋಡಿದ್ದೇವೆ ದೇವಸ್ಥಾನದಲ್ಲಿ. ಅರ್ಥ ಎನ್ನುವಂಥ ಮಾತಿಗೆ ನಿಜವಾದಂಥ ಅರ್ಥ ಏನಂದರೆ, ಸಮಸ್ತವಾದಂಥ ಭೋಗಗಳನ್ನು ಅನುಭವಿಸೋದಕ್ಕೆ ಬೇಕಾದಂಥ ವಸ್ತು ಸಾಮಗ್ರಿಯನ್ನು ಇಟ್ಟುಕೊಳ್ಳಬೇಕು ಎನ್ನುವಂಥ ಜವಾಬ್ದಾರಿ. ಈ ಜವಾಬ್ದಾರಿಗೆ ಅರ್ಥ ಅಂತ ಹೆಸರು. ಹಿಂದೆ ಬಾಟರ್ ಸಿಸ್ಟಮ್ ಇತ್ತು. ಈಗ ನಮಗೆ ಕರೆನ್ಸಿ ನೋಟ್ ಇದೆ, UPI, ಕ್ಯಾಶು ಏನೇನೋ ಮಾಡ್ತೇವೆ. ಹಿಂದೆ ಆ ಥರ ಇಲ್ಲ. ಆದರೂ ಅರ್ಥ ಅಂತಂದರೆ ನನ್ನ ಭೋಗಕ್ಕೆ ಬೇಕಾದಂಥ ವಸ್ತುಗಳನ್ನು ಒದಗಿಸಿಕೊಳ್ಳುವುದು ಅಂತ ಅರ್ಥ. ಸೊ ಭೋಗವನ್ನು ಅನುಭವಿಸೋದಕ್ಕೆ ಏನೇನು ಬೇಕಾಗುತ್ತೆ ನಮಗೆ, ಅವುಗಳನ್ನೆಲ್ಲ ಪಡೆಯುವುದಕ್ಕೆ, ಆ ಭೋಗಗಳನ್ನೆಲ್ಲ ಅನುಭವಿಸೋದಕ್ಕೆ ಬೇಕಾದಂಥ ವಸ್ತು ಸಾಮಗ್ರಿಗಳನ್ನೆಲ್ಲ ಕೂಡ ನಾವು ಅರ್ಥ ಅಂತ ಕರಿತೇವೆ. ಇದು ಶಾಸ್ತ್ರದ ಪ್ರತಿಪಾದನೆ, ನಮ್ಮದಲ್ಲ. ಸೊ ಹಣದಿಂದ ಸಿಗುವಂಥ ಈ ಭೋಗ ಏನಿದೆ ಅದು ಯಾರ ಮಟ್ಟಕ್ಕೆ ತಕ್ಕಂತೆ ಅವರಲ್ಲಿರುತ್ತೆ. ಎಲ್ಲರ ಭೋಗಗಳು ಒಂದೇ ರೀತಿ ಇರೋದಿಲ್ಲ. ಒಬ್ಬನಿಗೆ ಗುಡಿಸಲ ಮನೆಯಲ್ಲಿ ಅಥವಾ ತಾಳೆ ಎಲೆ ಮನೆಯಲ್ಲಿ ಅದೇ ಭೋಗ ಅವನಿಗೆ. ಒಬ್ಬನಿಗೆ ರಸ್ತೆ ಪಕ್ಕದಲ್ಲಿ ಮಲಗುವುದೇ ಭೋಗ. ಇನ್ನು ಕೆಲವರಿಗೆ ಹೊರಗೆ ಬಿಸಿ ಇದ್ದರೆ ಮನೆಯೊಳಗೆ ತಂಪಾಗಿರಬೇಕು, ಹೊರಗೆ ತಂಪಿದ್ದರೆ ಮನೆಯೊಳಗೆ ಬಿಸಿ ಇರಬೇಕು. ಅಂದರೆ ಗಾಳಿಯನ್ನು ಕೂಡ ಕಂಡೀಷನ್ ಮಾಡಬೇಕು, ನಮಗೆ ಬೇಕಾದ ರೀತಿಯಲ್ಲಿ ಕಂಡೀಷನ್ ಮಾಡಬೇಕು. ಏರ್ ಕಂಡೀಷನಿಂಗ್ ಅಂತೀವಲ್ಲ ನಾವು. ಸೊ ಹೀಗೆ ಅವನು ಯಾವಾಗಲೂ ಸಹ ತನ್ನ ಮನಸ್ಸು ಯಾವುದು ಬಯಸುತ್ತೋ ಅಂಥದ್ದನ್ನು ಪ್ರಕೃತಿಗೆ ವಿರುದ್ಧವಾಗಾದರೂ ಸರಿ ಅದನ್ನು ಒದಗಿಸಿಕೊಂಡು ಅನುಭವಿಸ್ತಾನೆ. ಈ ಥರ ಭೋಗವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮನುಷ್ಯ ಮಾತ್ರ ಮಾಡ್ತಾನೆ. ಈ ಒದಗಿಸಿಕೊಳ್ಳುವಂಥ ಕ್ರಮವೇ ಹಣ ಅಂತ ಹೇಳ್ತಾರೆ. ಹಾಗಾಗಿ ಹಣದ ವಿಚಾರದಲ್ಲಿ ನಮಗೆ ಸರಿಯಾದಂಥ ಅರಿವು, ಸ್ಪಷ್ಟತೆ ಮತ್ತು ಅದರ ಬಗ್ಗೆ ಕಾಳಜಿ ಇಲ್ಲದೇ ಇದ್ದರೆ ಮನುಷ್ಯ ಮೋಹಕ್ಕೆ ವಶನಾಗ್ತಾನೆ. ಮೋಹವನ್ನೇ ಇಲ್ಲಿ ಕಾಡು ಬೈಕೆ ಅಂತೇವೆ ಅಥವಾ ಚಟ ಅಂತ ಕೂಡ ಕರಿತೇವೆ ವ್ಯವಹಾರದಲ್ಲಿ. ಕಾಡು ಬೈಕೆ, ಈ ಚಟಕ್ಕೆ ಕೊನೆ ಇರೋದಿಲ್ಲ. ಸಾಮಾನ್ಯವಾಗಿ ಬೈಕೆಯನ್ನು ಯಾರೂ ಚಟ ಅಂತ ಅನ್ನೋದಿಲ್ಲ. ಚಟ ಯಾವಾಗ ಆಗುತ್ತೆ ಅಂತಂದರೆ ಬಯಕೆಗಳ ಬೆನ್ನು ಹತ್ತೋದು ಶುರುವಾಗ್ತದೆ. ಉದಾಹರಣೆಗೆ ಕೆಲವಿನ ಪ್ರಾಣಿಗಳಿಗೆ ಎಲ್ಲೋ ದೂರದಲ್ಲಿ ನೀರಿದ್ದಂತೆ ಕಾಣುತ್ತೆ. ಈಗ ಎಲ್ಲೋ ಈ ಬರ ಪ್ರದೇಶದಲ್ಲಿ ಬರಗಾಲ ಬಂದಾಗಲಿ ಅಥವಾ ಡೆಸರ್ಟ್ ಲ್ಯಾಂಡಲ್ಲಿ ಎಲ್ಲೋ ದೂರದಲ್ಲಿ ನೀರಿದ್ದಂಗೆ ಕಾಣುತ್ತೆ. ಹತ್ತಿರ ಹೋದಾಗ ಅದು ನೀರಲ್ಲ, ಮರದ ಅಥವಾ ಮೋಡದ ನೆರಳು ಅಂತ ಗೊತ್ತಾಗುತ್ತೆ. ಹಾಗೆ ಮತ್ತೆ ಮುಂದಕ್ಕೆ ಓಡುತ್ತೆ. ಓಡ್ತಾ 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 ಎಲ್ಲ ಕಡೆ ನೀರಿದೆ ಅಂತ ಭ್ರಮಿಸ್ತಾ ಹೋಗಿ ಪಾಪ ಕೊನೆಗೆ ತನ್ನ ಪ್ರಾಣವನ್ನೇ ಬಿಟ್ಟುಬಿಡ್ತದೆ. ಸೊ ಬಾಯಾರಿಕೆಯಿಂದ ಒದ್ದಾಡ್ತಿರುವಂಥ ಒಂದು ಪ್ರಾಣಿಯನ್ನು ನೀರಿನಂತೆ ಕಾಣಿಸಿಕೊಂಡು ಬೆನ್ನು ಹತ್ತುವಂತೆ ಮಾಡಿ ಕೊಲ್ಲುವುದು ಯಾವುದೋ ಅದನ್ನೇ ಚಟ ಅಂತಂತಾರೆ ಅಥವಾ ಮೋಹ ಅಂತಂತಾರೆ. ಈ ಕಾಡುಬೈಕೆ ಮನುಷ್ಯನನ್ನು ವಿಚಾರ ಶೂನ್ಯನಾಗಿ ಮಾಡಿ ತನ್ನಲ್ಲಿ ತನಗೆ ನಿಯಂತ್ರಣ ಇಲ್ಲದಂತೆ ಮಾಡುತ್ತೆ. ಈ ಸ್ಥಿತಿಯಲ್ಲಿ ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ಯಾವುದಾಗತ್ತೆ ಅಂತಂದರೆ ಬರೀ ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗ್ತದೆ. ಅದೇ ಮುಖ್ಯ ಅಂತ ನಿರ್ಧಾರಕ್ಕೆ ಬಂದುಬಿಡ್ತಾನೆ ಪಾಪ, ಯಾವಾಗ ಮೋಹಕ್ಕೆ ವಶನಾದಾಗ. ಇನ್ನು ಹಣ ಸಂಪಾದನೆ ಮಾಡುವುದು ಎನ್ನುವಂಥ ಯೋಗ್ಯತೆ, ಅದೊಂದು ಯೋಚನೆ ಬಂದ ತಕ್ಷಣವೇ ಪಕ್ಕದಲ್ಲೇ ಒಂದು ನೆರಳು ರೂಪುಗೊಳ್ಳುತ್ತದೆ. ಅದನ್ನೇ ಕಾಮ ಅಂತಂತಾರೆ. ಮನುಷ್ಯನ ಕಾಮವೇ ಭೋಗಕ್ಕೆ ಕಾರಣ. ಸೊ ಅಲ್ಲಿ ಕಾಮ ಅಂತಂದರೆ ಎಲ್ಲ ಸಮಯದಲ್ಲಿ ಸ್ತ್ರೀ ಪುರುಷರ ಸಂಬಂಧವಾದಂಥ ಹೇಯವಾದ ಕಾಮವಾಗಿ ನಾವು ನೋಡಬಾರ್ದು.
ಶಾಸ್ತ್ರದ ದೃಷ್ಟಿಯಲ್ಲಿ ಕಾಮ ಅಂತಂದರೆ ಬಯಕೆ ಅಂತ ಅರ್ಥ. ಕಾಮನೆಯೇ ಭೋಗಕ್ಕೆ ಕಾರಣವಾಗುತ್ತೆ. ಈ ಮೋಹವನ್ನು ಹೊಂದಿ ಹಣ ಸಂಪಾದನೆ, ಯಾವ ಸಂಪಾದನೆಗೋಸ್ಕರ ಯಾರು ಬೆನ್ನು ಹತ್ತುತ್ತಾರೋ ಅವನು ಆ ಕಾಡು ಬೈಕಿಗೆ ಹುಲ್ಲು ಕಡ್ಡಿಗಿಂತಲೂ ಹೀನಾಗ್ತಾನೆ. ಆ ಬಯಕೆ ಮನುಷ್ಯನನ್ನು ತನ್ನ ಸುತ್ತಲೂ ಸುತ್ತುವಂತೆ ಮಾಡುತ್ತೆ. ಅದು ಮನುಷ್ಯನಿಗೆ ಯೋಚನೆ ಮಾಡುವಂಥ ಅವಕಾಶ ಕೊಡುವುದಿಲ್ಲ. ಒಂದು ಸಲ ಮೋಹಕ್ಕೆ ವಶನಾದವನಿಗೆ ಇದು ಸರಿಯಾ ಇದು ತಪ್ಪಾ ಅಂತ ಯೋಚನೆ ಮಾಡೋಕ್ಕೇನೂ ಇಲ್ಲ. ತನ್ನಲ್ಲಿ ಹುಟ್ಟಿದಂತಹ ಬಯಕೆಗೆ ತನ್ನ ಬುದ್ಧಿಯನ್ನು ಉಪಯೋಗಿಸುವಂಥ ಲಕ್ಷಣ ಇರುವುದಿಲ್ಲ. ಇದೇ ವಿಚಾರ ನಾವು ಭಗವದ್ಗೀತೆಯಲ್ಲಿ ಮನಃಶಾಸ್ತ್ರದಲ್ಲಿ ನೋಡಿದ್ದೇವೆ. ಮನುಷ್ಯ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿದ್ದನ್ನು ಇಷ್ಟಪಡ್ತಾನೆ, ಇಷ್ಟಪಟ್ಟದ್ದನ್ನು ಬಯಸ್ತಾನೆ, ಬಯಸಿದ್ದು ಸಿಗದೇ ಇದ್ದಾಗ ಕೋಪ ಬರುತ್ತೆ, ಕೋಪ ಬಂದಾಗ ಅದನ್ನು ಹೇಗಾದರೂ ಕೂಡ ಸಂಪಾದನೆ ಮಾಡಲೇಬೇಕು ಅಂತಂಬೋ ಸಮೋಹ ಬರುತ್ತೆ. ಇದನ್ನೇ ಕಾಡು ಬೈಕೆ ಅಥವಾ ಇಲ್ಲಿ ಚಟ ಅಂತ ಕರೀತೆ. ಅದರಿಂದ ಚಿತ್ತಭ್ರಂಶವಾಗ್ತದೆ. ಚಿತ್ತಭ್ರಂಶ ಅಂತಂದರೆ ಹಿಂದೆ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅಂತ ಚಿತ್ತದಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೇವೆ. ಅದೆಲ್ಲ ಕೂಡ ಹೋಗುತ್ತೆ. ಚಿಕ್ಕಂದಾಗ ಹೇಳಿರ್ತಾರಲ್ಲ, ಸತ್ಯವನ್ನೇ ಹೇಳಬೇಕು, ಒಳ್ಳೆಯ ಕೆಲಸವನ್ನೇ ಮಾಡಬೇಕು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ ನಾವು ಚಿಕ್ಕಂದಾಗ ಓದ್ಕೊಂಡಿರ್ತೀವಿ. ಅದೆಲ್ಲ ನಮ್ಮನ್ನು ಸ್ಟ್ರೈಕ್ ಮಾಡ್ತದೆ. ಅದನ್ನೇನು ಮಾಡ್ತೀವಿ? ಇಗ್ನೋರ್ ಮಾಡಿಬಿಡ್ತೇವೆ. ಇಗ್ನೋರ್ ಮಾಡಿದ್ವಿ ಅಂತಂದರೆ ಚಿತ್ತಭ್ರಂಶ ಆಯಿತು ಅಂತ ಅರ್ಥ. ಮತ್ತು ಬುದ್ಧಿ ನಾಶವಾಗ್ತದೆ. ಅಂದರೆ ನಾವು ಯಾವುದು ಮಾಡಿದರೂ ಕೂಡ ಅದು ಸರಿ ಅಂತಲೇ ಹೇಳುತ್ತೆ. ಅದು ಧರ್ಮಗಳಿಗೆ ಸಂಬಂಧ ಇಲ್ಲ. ಕಳ್ತನ ಮಾಡ್ತಾ ಇದೆಯಾ, ನೀನು ಸರಿನೇ ಮಾಡ್ತಾ ಇದ್ದಿ, ನೀ ಏನು ತಪ್ಪು ಮಾಡ್ತಾ ಇದ್ದಿ. ಬೇರೆಯವರು ಧರ್ಮ ವಿರುದ್ಧವಾಗಿ ಸಂಪಾದನೆ ಮಾಡಿದ್ದಾರೆ, ಅದನ್ನು ನೀನು ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಹಾಗಾಗಿ ನೀನು ಮಾಡ್ಬೋದು. ಅವನು ಸಮರ್ಥನೆ ಮಾಡಿಕೊಳ್ಳುವಂಥ ಶಕ್ತಿ ಬಂದ್ಬಿಡುತ್ತೆ, ಬುದ್ಧಿನಾಶ ಆಗ್ತದೆ. ಹಾಗೆ ಮಾಡ್ತಾ ಹೋದರೆ ಕೊನೆಗೆ ಆತ್ಮನಾಶವಾಗ್ತದೆ. ಇದು ಭಗವದ್ಗೀತೆಯಲ್ಲಿ ಬರುವಂಥದ್ದು. ಇಲ್ಲಿ ಕೂಡ ಇದನ್ನೇ ಹೇಳ್ತಾರೆ. ಯುಕ್ತಾಯುಕ್ತ ವಿಚಕ್ಷಣೆ ಮತ್ತು ವಿವೇಕ ಇರುವುದಿಲ್ಲ. ಒಂದು ಸಲ ನಾವು ಮೋಹಕ್ಕೆ ಸಿಗಾಕ್ಕೊಂಡ್ರೆ, ಇಲ್ಲಿ ಮೋಹ ಅಂತ ಹೇಳ್ತಾರೆ, ಚಟ ಅಂತ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಸಮ್ಮೋಹ ಅಂತ ಹೇಳ್ತಾರೆ. ಅಧರ್ಮ ಕಾಮ. ಇಲ್ಲಿ ಹೇಗೆ ಸಂಪಾದನೆ ಮಾಡ್ತಾ ಇದ್ದೇನೋ ಅಂತಂಬೋದು ಸಂಬಂಧ ಇರೋದೇ ಇಲ್ಲ. ಬರೀ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ, ಯಾರಾದರೂ ಏನು ಕೆಲಸ ಮಾಡ್ತಿದ್ಯಪ್ಪ, ಎಷ್ಟು ಸಂಪಾದನೆ ಬರುತ್ತೆ ಅಂತ ಕೇಳ್ತಾರೆ. ಹೇಗೆ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ಯಾರೂ ಕೇಳೋದಿಲ್ಲ. ಏನು ಕೆಲಸನ ಮಾಡು, ಬಟ್ ಎಷ್ಟು ಸಂಪಾದನೆ, ಎಷ್ಟು ನಿನ್ನ ಸಂಬಳ, ಎಷ್ಟು ಪ್ಯಾಕೇಜು, ಇದನ್ನೇ ಕೇಳ್ತಾರೆ. ಆ ಥರ ಸ್ಥಿತಿಯಲ್ಲಿ ನಾವಿದ್ದೇವೆ. ಒಂದು ವೇಳೆ ಹೇಗೆ ಸಂಪಾದನೆ ಮಾಡ್ತಾ ಇದ್ದೇನೆ ಎನ್ನುವುದನ್ನು ನಾವು ಯೋಚನೆ ಮಾಡಿದರೆ ಧರ್ಮದ ಕಡೆ ಮರಳಿದ್ದೇವೆ ಅಂತ ಅರ್ಥ. ಅದನ್ನು ಬಿಟ್ಟು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇವೆ ಅಂತಂತ ಕೇಳಿದರೆ ಧರ್ಮದ ಜೊತೆ ಸಂಬಂಧ ಹೊಟ್ಟು ಹೋಗಿದೆ ಅಂತ ಗುರುತಿಸಬೇಕು. ಇದು ಶಾಸ್ತ್ರದ ಮಾತು, ನನ್ನ ಮಾತಲ್ಲ. ಮನುಷ್ಯ ಒಂದು ಸಲ ಧರ್ಮದ ಜೊತೆ ಸಂಬಂಧ ಕಳೆದುಕೊಂಡು ಬಯಕೆಗೆ ಮೋಹಕ್ಕೆ ವಶನಾದರೆ ತಕ್ಷಣ ಪಕ್ಕದಲ್ಲಿ ಬೆಳೆಯುವುದೇನು ಅಂತಂದರೆ ಕಾಮನೆ. ಹಣ ಎನ್ನುವುದೇನು ಸುಮ್ಮನೆ ಕೂಡ್ತದೆ? ಅದೇನು ಇರೋದಿಲ್ಲ, ಕೊಡೋದಿಲ್ಲ. ಹಣದ ಬೆನ್ನು ಹತ್ತಿ ಹಣವನ್ನು ಸಂಪಾದನೆ ಮಾಡಿ ರಾಶಿಯಾಗಿ ತಂದು ಕೂಡಿಡೋದು ಪ್ರಾರಂಭ ಆಗ್ತದೆ. ಆ ಬೈಕ್ ಸುಮ್ಮನೆ ಏನು ಕೊಡೋದು, ಅದು ನಿಮಗೆ ಉಪಯೋಗ ಬರುತ್ತಾ ಇಲ್ಲ ಅಂತ ಅಂಬೋದು ಆಲೋಚನೆ ಮಾಡಲ್ಲ. ಸುಮ್ಮನೆ ಹಣ ಇರಬೇಕು ಬ್ಯಾಂಕಲ್ಲಿ, ಅದು ಉಪಯೋಗಿಸ್ತೀವ ಅದು ಬೇರೆ ವಿಚಾರ. ನಾವು ಉಪಯೋಗಿಸದೇ ಇದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿದ್ದಾರಲ್ಲ, ಅವರು ಉಪಯೋಗಿಸ್ತಾರೆ. ಈ ಥರ ಶುರುವಾಗ್ತದೆ. ಈ ಥರ ಕೂಡಿಡುವುದು ಹವ್ಯಾಸವಾದರೆ ಅದು ಎಷ್ಟು ದೂರ ಹೋಗುತ್ತೆ ಅಂತಂದರೆ, ದೊಡ್ಡ ದೊಡ್ಡ ಭವನಗಳಿಂದ ಹಿಡಿದು ಸಮಸ್ತ ಭೋಗಗಳು ತನ್ನ ಸ್ವಂತ ಆಗಬೇಕು ಎನ್ನುವಂಥ ತಾಪತ್ರಯ ಶುರುವಾಗ್ತದೆ ಪ್ರತಿಯೊಬ್ಬನಿಗೆ. ಎಷ್ಟೇ ದೊಡ್ಡದಾದರೂ ಕೂಡ ಸರಿ, ತನ್ನದಾಗಬೇಕು ಅಂತ ಬಯಸ್ತಾನೆ. ಕೊನೆಗೆ ಒಂದು ಟಿಕೆಟ್ ತೊಗೊಂಡು ವಿಮಾನದಲ್ಲಿ ಹೋಗೋದಲ್ಲ, ತನಗೆ ಒಂದು ಸ್ವಂತ ವಿಮಾನ ನಿಲ್ದಾಣ ಇರಬೇಕು ಅಂತಂಬುವಷ್ಟುವರೆಗೂ ಹೊರಟೋಗ್ತದೆ. ಅದಕ್ಕೆ ನಮ್ಮ ಬೈಕಿಯನ್ನು ಈಡೇರಿಸಲಿಕ್ಕೆ ಯಾವ ಭಗವಂತನ ಕೈಲೂ ಆಗಲ್ಲ. ನಾವು ಎಷ್ಟೇ ಬೇಕು ಅಂತಂದರೂ ಅದನ್ನು ಮತ್ತೆ ಕೇಳಲಿಕ್ಕೆ ಪಕ್ಕದಲ್ಲಿ ಒಂದು 0 ಇಟ್ಟರೆ ಸಾಕು. ಏನೂ ಉದ್ಯೋಗ ಇಲ್ಲ, ಭಗವಂತನ ಬೇಡ್ಕೊಳ್ತೇವೆ. ಯಾವುದನ್ನ ಒಂದು ಉದ್ಯೋಗ ಇದ್ದರೆ ಮರ್ಯಾದೆಯಾಗಿ ನಾನು ಜೀವನ ಮಾಡ್ತೀನಲ್ಲ, ತಂದೆ ಹತ್ರ ತಾಯಿ ಹತ್ರ ಬಯಸ್ಕೊಳ್ಳೋ ಕೆಲಸ ಇಲ್ವಲ್ಲ ಅಂತೇಳಿ ದೇವಸ್ಥಾನ ಪ್ರಾರ್ಥನೆ ಮಾಡ್ತಾಯಿದ್ದೆ ಅಂದ್ಕೊಳ್ಳಿ. ಭಗವಂತ ಯಾವುದೋ ಒಂದು ಉದ್ಯೋಗ ಕೊಡ್ತಾನೆ, ಸಂತೋಷ. ಒಂದು ಸ್ವಲ್ಪ ದಿನ ಚೆನ್ನಾಗಿತ್ತು, ಮೊದಲ ಸಂಬಳ ಬಂತು. ಎರಡನೇ ಮತ್ತೇನಾಗುತ್ತೆ, ಅವನಿಗಿಂತಲೂ ಇನ್ನೊಬ್ಬನನ್ನು ನೋಡ್ತಾನೆ. ಅವನು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದಾನೆ, ಅವನಿಗೆ ಡಬಲ್ ಡಿಜಿಟ್ ಕರೆನ್ಸಿ ಇದೆ, ನಾನು ಇನ್ನೂ ಏನು 1000 ರೂಪಾಯಿ ಭಗವಂತನ ಮತ್ತೆ ಬೇಡ್ಕೊಳ್ತಾನೆ. ಈ 1000 ರೂಪಾಯಿಗೆ ಏನು ಬರ್ತದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗೋಗಿದೆ. ಭಗವಂತ ಏನು ಮಾಡ್ತಾನೆ, ಇನ್ನೊಂದು 0 ಸೇರಿಸ್ತಾನೆ, 10,000. ಮದುವೆ ಮಾಡ್ಕೋತಾನೆ.
ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗ್ತವೆ, ಅವ್ರನ್ನ ಓದಿಸ್ಬೇಕಲ್ಲ, 10,000 ಏನಾಗ್ತದೆ, ಮನೆ ಬಾಡಿಗೆ ಕೂಡ ಬರೋಲ್ಲ. ದೇವರೇ ಇನ್ನೊಂದು 0 ಜಾಸ್ತಿ ಮಾಡು, ₹1,00,000 ಸಂಬಳ. ಏನು ಮಾಡ್ತಾನೆ, ಬಾಡಿಗೆ ಮನೆ ಅಲ್ಲ, EMI ಕಟ್ತಾನೆ. EMIಗೆ ಸ್ವಂತ ಫ್ಲ್ಯಾಟ್ ತೊಗೊಂಡು EMI ಕಟ್ಕೊತಾ ಇರ್ತಾನೆ. ಸೊ ಅದಕ್ಕೆ ತಕ್ಕಂತೆ ಎಲ್ಲ ಬೆಳೀತದೆ ಕಾಮನೆಗಳು. ದೇವರೇ ₹1,00,000 ಎಲ್ಲ ಟ್ಯಾಕ್ಸ್ ಹುಡುಗಿ ಎಲ್ಲ ಕಟ್ಟಾಗ ಕೈ ಏನು ಬರ್ತದೆ, ಎಲ್ಲ EMI ಕಟ್ಟಿ ಏನೂ ಇಲ್ಲ. ಮತ್ತೆ 10ನೇ ತಾರೀಕು ಬಂದರೆ ಮತ್ತೆ ಕೈ ದುಡ್ಡಿಗೋಸ್ಕರ ಎದುರು ನೋಡಬೇಕಾಗ್ತದೆ. ಇನ್ನೊಂದು 0 ಜಾಸ್ತಿ ಮಾಡ್ತಾನೆ, 10 ಲಕ್ಷ ಆಯಿತು. ಏನು ಮಾಡಿದ, ಬಿಸ್ನೆಸ್ ಇಟ್ಟ, 2-3 ಬಿಸ್ನೆಸ್ಸು, ಸ್ವಲ್ಪ ಸಾಲ ಮಾಡಿದ. ಭಗವಂತನೇ, ಸಾಲ ಮಾಡಿ ಎಲ್ಲ ಅದೇ ಆಗ್ತಾಯಿದೆ, ನನಗೇನು ಲಾಭ ಆಗ್ತಾಯಿಲ್ಲ. ಭಗವಂತ ಇನ್ನೊಂದು 0 ಮಾಡಿದ. ಕಾರ್ಪೊರೇಟರ್ ಆದ, ಮತ್ತು MLA ಕಾಂಟೆಸ್ಟ್ ಮಾಡಿದ, ದುಡ್ಡು ಹಂಚಿದ, ಮತ್ತೆ ಏನಿದೆ ದುಡ್ಡಿಲ್ಲ. ಭಗವಂತ ಇನ್ನೊಂದು 0 ಮಾಡಿದ. ತಾನೇ CM ಆದ, ಮತ್ತು PM ಆದ. ಇಡೀ ದೇಶವಲ್ಲ, ಪ್ರಪಂಚಕ್ಕೆ ಇನ್ನು ಅಂತರ್ಜಾತೀಯವಾಗಿ ಎಲ್ಲ ಪ್ರಪಂಚವನ್ನೇ ಆಳಬೇಕು ಅಂತ ಬೈಕ್ ಶುರುವಾಯಿತು. ಹೀಗೆ ಹೋಗ್ತಾ ಹೋಗ್ತಾ ಕೊನೆಗೆ ಭಗವಂತನೇ ಇಂದ್ರ ಪದವಿ ಕೊಡು ಅಂತ ಕೇಳಿದೆ. ಎಲ್ಲ ಕಡೆ ನಾವು ನೋಡಿದ್ವಲ್ಲ ಹಿಂದೆ, ಇಂದ್ರ ಪದವಿಗೋಸ್ಕರ ಎಷ್ಟೇ ಒದ್ದಾಡಿದ್ದೆಲ್ಲ ಕೂಡ ಈ ಬೈಕೆಗಳಿಂದಲೇ. ಸೊ ಹಾಗಾಗಿ ಕಾಮನೆಗೆ ಕೊನೆ ಏನಿದೆ, ನಮ್ಮ ಕಾಮನೆಯನ್ನು ಈಡೇರಿಸಲಿಕ್ಕೆ ಯಾವ ಭಗವಂತನ ಕೈಲೂ ಸಾಧ್ಯ ಆಗಲ್ಲ. ಯಾಕೆಂದರೆ ಎಷ್ಟು ಕೊಟ್ಟರೂ ಕೂಡ ಪಕ್ಕದಲ್ಲಿ ಇನ್ನೊಂದು 0 ಇಡು ಅಂತಲೇ ನಾವು ರಿಕ್ವೆಸ್ಟ್ ಮಾಡೋದು ಭಗವಂತನನ್ನು. ಅದಕ್ಕೆ ಅಂಥವೇ ಇಲ್ಲ ಅಂತ ಹೇಳ್ತಾರೆ. ಭೋಗಿಸಬೇಕು ಎನ್ನುವಂಥ ಕಾಮನೆ ತನಗೆ ಯಾವ ರಂಗದಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾಗಲಿ ಅದನ್ನು ಪಡಿಬೇಕು ಅಂತಂಬೋ ಸಾಹಸ ಮಾಡಿ ಪಡೆದು ಭೋಗಿಸ್ತಾನೆ. ಈ ಸ್ಥಿತಿಯನ್ನು ಶಾಸ್ತ್ರ ಏನು ಕರಿತು ಗೊತ್ತಾ, ಅಗ್ನಿಹೋತ್ರದಲ್ಲಿ ತುಪ್ಪ ಹಾಕಿ ಅಗ್ನಿಯನ್ನು ಶಾಂತಗೊಳಿಸುವಂಥ ಪ್ರಯತ್ನ ಮಾಡುವುದು ಅಂತ ಅರ್ಥ. ಒಂದು ಕಡೆ ಏನೋ ತುಂಬ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ, ಎಲ್ಲರೂ ನೀರಿಲ್ಲಿದೆ ಪರದಾಡ್ತಿದ್ದಾರೆ. ಅಲ್ಲೊಂದು ಕಡೆ ತಂದೆ ಪಾಪ ಯಾಗ ಮಾಡಬೇಕು ಅಂತೇಳಿ ಒಂದು ಕೊಡದಲ್ಲಿ ತುಪ್ಪ ಇಟ್ಟಿರ್ತಾನೆ. ಆ ಬಿಸಿಗೆ ಏನಾಗ್ತದೆ, ಅದು ಕರಿಗೆ ಹೋಗಿ ನೀರು ಥರ ಆಗ್ತದೆ. ಮಗ ಏನು ಅಂದ್ಕೊಳ್ತಾನೆ, ಯಾರೋ ಇಲ್ಲಿ ನೀರಿಟ್ಟಿದ್ದಾರೆ, ಇದು ನೀರು ಥರನೇ ಇದೆ ಅಂತೇಳಿ ಅದನ್ನು ತೊಗೊಂಡೋಗಿ ಬೆಂಕಿ ಮೇಲೆ ಹಾಕ್ತಾನೆ. ಏನಾಗ್ತದೆ, ಅದು ಶಾಂತಗೊಳ್ಳುತ್ತದೆ, ಮತ್ತಿಷ್ಟು ಜಾಸ್ತಿ ಬೆಳೀತದೆ. ಸೊ ಹಾಗಾಗಿ ತುಪ್ಪ ಹಾಕಿದರೆ ಅಗ್ನಿ ಶಾಂತಿಸುತ್ತಾ ಮತ್ತಷ್ಟು ಹೆಚ್ಚಾಗಿ ಉರಿಲಾರಂಭಿಸುತ್ತೆ. ಅದೇ ರೀತಿ ಬೈಕೆಗಳನ್ನು ಈಡೇರಿಸೋದ್ರಿಂದ ತೃಪ್ತಿ ಸಿಗುತ್ತೆ ಎನ್ನುವುದು ತುಪ್ಪವನ್ನು ಹಾಕಿ ಅಗ್ನಿಹೋತ್ರವನ್ನು ಆರಿಸುವಂಥ ಪ್ರಯತ್ನ ಮಾಡುವುದೇ. ಮನಸ್ಸೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಒಂದು ಸಲ ಕೊಟ್ಟಿವಿ ಅಂದ್ಕೊಳ್ಳಿ, ಏನೋ ಪಾಪ ಅವನಿಗೆ ಹೋಳಿಗೆ ತಿನ್ಬೇಕನ್ನಿಸ್ತು, ಮನೆಗೆ ಕೇಳ್ತಾನೆ, ಈಗ ಹೋಳಿಗೆ ತಿನ್ಬೇಕನ್ನಿಸ್ತಾ ಇದೆ. ಬೆಂಗಳೂರಿನಲ್ಲಾದರೆ ಹೊರಗೆ ಸಿಗುತ್ತೆ ಹೋಳಿಗೆ ಮನೆಯಲ್ಲಿ, ಹಳ್ಳಿಯಲ್ಲಾದರೆ ಮನೆಗೆ ನಾವೇ ಮಾಡ್ಕೋಬೇಕು. ಪಾಪ ಏನೋ ಮಾಡ್ತಾರೆ, 1-2 ತಿಂತೀವಿ, ಸಾಕು, ಇನ್ನು ಬೇಡ, ಇನ್ನು ತಿನ್ನೋದೇ ಬೇಡ ಅನಿಸುತ್ತೆ. 1 ವೀಕ್ ಆದಮೇಲೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಂದರೆ ಮನಸ್ಸು ಯಾವುದು ಬೇಡ ಅನ್ನುತ್ತೋ ಮತ್ತೆ ಅದೇ ಬೇಕು ಅನ್ನುತ್ತೆ. ಹಾಗಾಗಿ ಒಂದು ಸುಖವನ್ನು ಈಡೇರಿಸೋದರಿಂದ ಅದು ಮತ್ತೆ ಮರಳಿ ಬರೋದಿಲ್ಲ ಅಂತಂಬುದು ಮೂರ್ಖತ್ವ. ಒಂದು ಸುಖವೇ ಹೀಗಿದ್ದರೆ, ಒಂದು ಬಯಕೆಯನ್ನು ಈಡೇರಿಸೋದ್ರೆ ಇಷ್ಟ ಆದರೆ ನಮ್ಮದು ಬಯಕೆಗಳ ಸರಮಾಲೆ. ಬಯಕೆಯನ್ನು ಈಡೇರಿಸೋದ್ರಿಂದ ಯಾವಾಗಲೂ ತೃಪ್ತಿ ಆಗುವುದಿಲ್ಲ, ಕಂಟೆಂಟ್ಮೆಂಟ್ ಆಗುವುದಿಲ್ಲ. ಯಾಕೆಂದರೆ ಮನಸ್ಸಿನ ದೌರ್ಬಲ್ಯ. ಭೋಗಾನುಭವದಲ್ಲಿ ಮನಸ್ಸು ವಿವೇಕವನ್ನು ಕಳೆದುಕೊಳ್ಳುತ್ತೆ. ಮನುಷ್ಯ ಧರ್ಮದಿಂದ ದೂರ ಸರಿದಾಗಲೇ ಕಡುಬೈಕಿಗೆ ವಶನ ಆಗೋದು. ಒಂದು ಸಲ ಮೋಹಕ್ಕೆ ವಶನಾದ ಅಂತಂದರೆ ಧರ್ಮ ಅಧರ್ಮ ಎನ್ನುವ ಮಾತನ್ನು ತೊರೆದು ಇದು ಪಾಪ ಇದು ಪುಣ್ಯ ಎನ್ನುವಂಥ ಆಲೋಚನೆ ಮಾಡುವಂಥ ಅವಕಾಶವೇ ಇರುವುದಿಲ್ಲ. ಸೊ ಇಲ್ಲಿ ಪಾಪ ಅಂತಂದರೆ ಅದೇನೋ ದೊಡ್ಡ ವಿಶೇಷ ಏನೂ ಅಲ್ಲ. ಪಾಪ ಅನ್ನೋ ಮಾತಿಗೆ ಅರ್ಥ ಏನಂತಂದರೆ ಭಗವಂತ ಇದನ್ನು ಹೀಗೆ ಮಾಡಬೇಡ ಅಂತ ಏನು ಹೇಳಿದ್ದಾನೋ, ನಿಷಿದ್ಧವಾದ ಕರ್ಮ ಅದನ್ನು ಮಾಡೋದೇ ಪಾಪ. ಅದನ್ನೇ ಭಗವದ್ಗೀತೆಯಲ್ಲಿ ಕರ್ಮ ಅಕರ್ಮ ವಿಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂತಂದರೆ ಏನು, ಮಾಡಬೇಕಾದ್ದನ್ನು ಮಾಡೋದನ್ನು ಕರ್ಮ ಅಂತೆ. ಅಕರ್ಮ ಅಂತಂದರೆ ಮಾಡಬೇಕಾದದ್ದನ್ನು ಮಾಡದೇ ತಟಸ್ಥವಾಗಿ ಸೋಮಾರಿತನದಿಂದ ಇರೋದನ್ನು ಅಕರ್ಮ ಅಂತೆ. ವಿಕರ್ಮ ಅಂತಂದರೆ ಯಾವುದು ಮಾಡಬೇಡ ಅಂತ ಹೇಳಿದ್ದಾರೆ ಅದನ್ನೇ ಮಾಡೋದು. ಅಕರ್ಮ ವಿಕರ್ಮಗಳಿಂದ ಪಾಪ ಉಂಟಾಗುತ್ತೆ ಅಂತ ಹೇಳುತ್ತೆ. ಭಗವಂತ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿದ್ದಾನೋ ಅಂತಹ ವಿಹಿತವಾದಂಥ ಕರ್ಮವನ್ನು ಮಾಡೋದ್ರಿಂದಲೇ ನಮಗೆ ಪುಣ್ಯ ಬರುತ್ತೆ. ಒಂದು ತಂದೆ ಒಬ್ಬ ಮಗ್ಗೆ ₹10 ಕೊಡ್ತಾನೆ ಅಂತ ಅಂದ್ಕೊಳ್ಳೋಣ, ಒಂದು ₹100 ಕೊಡ್ತಾನೆ ಈ ಕಾಲದಲ್ಲಾದರೆ. ಸ್ಕೂಲಿಗೆ ಹೋಗಪ್ಪ, ನಿಂಗೇನಾದರೂ ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಒಂದು ಆಟೋ ಮಾಡ್ಕೊಂಡು ಮನೆಗೆ ಬಂದುಬಿಡು, ಮಳೆಗಿಳೆ ಬರುತ್ತೆ, ಬಸ್ ಸಿಗೋದಿಲ್ಲ, ಆವಾಗ ಎಮರ್ಜೆನ್ಸಿ ಇಟ್ಕೊಂಡು ಕೊಡ್ತಾರೆ.
ಅದನ್ನು ಅವನೇನು ಸಿನಿಮಾಗೆ ಹೋಗಿ ಖರ್ಚು ಮಾಡಿ ಎಂಜಾಯ್ ಮಾಡಿದ್ರು ಕೂಡ ತಂದೆಗೇನು ಗೊತ್ತಾಗೋದಿಲ್ಲ. ತಂದೆ ನೋಡ್ಕೊಂಡು ಕೂತಿದ್ದ ದಿನ ಹಾಗೂ ಎನ್ಕ್ವೈರಿ ಮಾಡ್ತಾನೆ, ಮಾಡಿಕೊಳ್ಳೋದು. ಆದರೆ ಮಗ ಸಿನಿಮಾಕ್ಕೂ ಹೋಗ್ಬೋದು, ಆದರೆ ಶಾಲೆಯಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಒಳ್ಳೆಯ ಪುಸ್ತಕ ಸಿಕ್ತು, ಅದನ್ನು ಕೊಂಡುಕೊಂಡಾದರೂ ಕೂಡ ತಂದೆ ಏನು ಫೀಲ್ ಆಗಲ್ಲ. ಅದೇನು ನಿನ್ನನ್ನು ಬಸ್ಸಿಗೆ ಎಮರ್ಜೆನ್ಸಿ ಇಟ್ಕೊ ಅಂತ ಹೇಳಿದ್ದೆ, ಪುಸ್ತಕವನ್ನು ಯಾಕೆ ಕೊಂಡುಕೊಂಡು ಅಂತ ತಂದೆ ಕೇಳಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಾನೆ, ಪುಸ್ತಕ ತಗೊಳ್ಳೋದು ಒಳ್ಳೆಯ ಗುಣವೇ ಅಲ್ವಾ. ಆದರೆ ಕೆಟ್ಟದ್ದು ಮಾಡಿದರೆ, ಸಿನಿಮಾಕ್ಕೆ ಹೋದೆ, ಬೇಕಾದಷ್ಟು ಐಸ್ ಕ್ರೀಮ್ಗಳು ತಿಂದೆ, ಈ ಥರ ಮಾಡಿದಾಗ ಏನಾಗುತ್ತೆ, ನೋವಾಗ್ತದೆ. ಸೊ ಭಗವಂತ ನಮಗೆ ಐಶ್ವರ್ಯವನ್ನು ಕೊಡೋದು ಕೂಡ ತಂದೆ ನಮಗೆ ದುಡ್ಡು ಕೊಟ್ಟಂಗೆ ನಾವು ಬಳಸಿಕೊಳ್ಳಬೇಕು ಅಂತಂಬ ಉದ್ದೇಶದಿಂದ. ಹಾಗಾಗಿ ಪಾಪ ಪುಣ್ಯದ ತಾರತಮ್ಯ ಯಾವ ಪ್ರಾಣಿಗೂ ಇಲ್ಲ, ಒಬ್ಬ ಮನುಷ್ಯ ಪ್ರಾಣಿಗೆ ಬಿಟ್ಟು. ಬೇರೆ ಪ್ರಾಣಿಗಳಿಗೆ ಇದು ಪಾಪ ಇದು ಪುಣ್ಯ ಅಂತಂಬುದು ಇರೋದೇ ಇಲ್ಲ. ಮನುಷ್ಯನಿಗೆ ಮಾತ್ರವೇ ಇದು ಪುಣ್ಯ ಇದು ಪಾಪ. ಹೀಗೆ ಭಗವಂತ ಹೇಳಿದಾಗ ಮಾಡಬೇಕು, ಏನು ಮಾಡಬೇಡ ಅಂತ ಹೇಳಿದಾನೆ ಅದು ಮಾಡಬಾರ್ದು. ಭಗವಂತ ಯಾವುದು ಹೇಳಿದ್ದಾನೋ ಅದನ್ನೇ ಮಾಡಬೇಕು, ಯಾವುದನ್ನು ಭಗವಂತ ಮಾಡಬೇಡ ಅಂತ ಹೇಳಿದಾನೋ ಅದು ಬಿಡಬೇಕು. ಈ ವಿಷಯವನ್ನು ತುಂಬ ಜಾಗೃತಿಯಾಗಿ ನಾವು ಗಮನಿಸಬೇಕು. ಏಕೆಂದರೆ ಜ್ಯೋತಿಷ್ಯದಲ್ಲಿ ನಾವು ಜಾತಕದಲ್ಲಿ ನಾವು ನೋಡ್ತೀವಲ್ಲ, ಹಣ ಬರುತ್ತಾ ಇಲ್ವಾ, ಹಣದ ಯೋಗ ಇದೆಯಾ ಇಲ್ವಾ, ಇದು ಹೇಗೆ ವಿಶ್ಲೇಷಣೆ ಮಾಡ್ತೇವೆ, ಹಿಂದಿನ ಜನ್ಮದ ಪುಣ್ಯದಿಂದನೇ ತಾನೇ. ಆ ಹಿಂದಿನ ಜನ್ಮದ ಪುಣ್ಯ ಇದೆ ಅಂತಂಬುದು ಹೆಂಗೆ ಕಾಳಜಿ ಆಗ್ತದೆ. ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಹುಡ್ತೀವಲ್ಲ, ಆಗ ಮತ್ತೆ ನಮಗೆ ಹಣ ಬೇಕಲ್ವ. ಹಣ ಬೇಕು ಅಂತಂದರೆ ಈ ಜನ್ಮದಲ್ಲಿ ನಾವು ಮಾಡಿದಂಥ ಕೆಲಸಗಳು ಪುಣ್ಯವಾಗಿ ಕನ್ವರ್ಟ್ ಆಗಬೇಕು. ಆ ಪುಣ್ಯವಾಗಿ ಕನ್ವರ್ಟ್ ಆಗಬೇಕಾದ್ರೆ ಭಗವಂತ ಹೇಳಿದ ರೀತಿ ನಡ್ಕೊಂಡ್ರೆ ಕನ್ವರ್ಟ್ ಆಗ್ತದೆ. ಅದೇನು ಇಲ್ಲ ಅಂತ ಅಂದ್ಕೊಳ್ಳಿ, ಪುಣ್ಯವೇ ಕನ್ವರ್ಟ್ ಆಗೋಲ್ಲ, ಬರೋ ಜನ್ಮದಲ್ಲಿ ಹಣ ಬರೋದಿಲ್ಲ. ಬರೀ ನಾವು ಈ ಜನ್ಮಕ್ಕೆ ಮಾತ್ರ ಹಣದ ವಿಚಾರ ನೋಡಬಾರ್ದು, ಮುಂದಿನ ಜನ್ಮಕ್ಕೆ ಕೂಡ ಮತ್ತೆ ಖಂಡಿತ ಹುಟ್ಟಲೇಬೇಕು. ನಮ್ಮ ಧರ್ಮ, ಸನಾತನ ಧರ್ಮ ರೀಇನ್ಕಾರ್ನೇಷನ್, ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪುತ್ತೆ. ಹಾಗಾಗಿ ಮತ್ತೆ ಇದೇ ಜೀವನ, ಬರೀ ಈ ಜನ್ಮದಲ್ಲಿ ಶ್ರೀಮಂತಿಗೆ ಮಾತ್ರ ಅಲ್ಲ, ಬರೋ ಜನ್ಮ ಕೂಡ ಶ್ರೀಮಂತನಾಗಬೇಕು. ಇಲ್ಲದ್ರೆ ಬರೋ ಜನ್ಮದಲ್ಲಿ ಬಡತನದಿದ್ದರೆ ಹೇಗೆ ಮಾಡಬೇಕು? ಈ ವಿಷಯವನ್ನು ತುಂಬ ಜಾಗೃತಿಯಾಗಿ ಗಮನಿಸಬೇಕು ನಾವು. ಬೇರೆ ಪ್ರಾಣಿಗಳಿಗೆ ಒಂದೇ ಧರ್ಮ, ಅದನ್ನೇ ಪಶು ಧರ್ಮ ಅಂತಾರೆ. ಅದಕ್ಕೆ ಬೇರೆ ಯಾವ ಧರ್ಮವೂ ಇಲ್ಲ. ಅದರ ಮನಸ್ಸಿಗೆ ಏನು ಅನಿಸುತ್ತೋ ಅದು ಮಾಡ್ಕೊಳ್ತಾ ಹೋಗುತ್ತೆ. ಆದರೆ ಮನುಷ್ಯ ಹಾಗೆ ಮಾಡಬಾರದು. ಭಗವಂತ ವೇದದ ಮೂಲಕ, ಶಾಸ್ತ್ರದ ಮೂಲಕ ಯಾವುದನ್ನು ಹೇಳಿದ್ದಾನೋ ಹಾಗೆಯೇ ಜೀವನ ಮಾಡಬೇಕು, ಹಾಗೆಯೇ ಅನುಭವಿಸಬೇಕು. ಇದಕ್ಕೆ ಧರ್ಮ ಅಂತ ಹೆಸರು. ಪಾಪ ಪುಣ್ಯ ಎನ್ನುವ ಎರಡು ಮಾತು ಹೇಗೆ ಮಾಡಬೇಕು ಎನ್ನುವಂಥ ವಿಷಯದ ಮೇಲೆ ಅರಿವು ಹೊಂದುವುದಕ್ಕೆ ಭಗವಂತ ವೇದದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿದ್ದಾನೋ ತಿಳಿದು ಜೀವನ ಮಾಡೋದಕ್ಕೆ ಧಾರ್ಮಿಕವಾಗಿ ಜೀವನ ಮಾಡಿದ್ದಾನೆ ಅಂತ ಕರೀತಾರೆ ನಾವು. ಸೊ ಈಗ ಧರ್ಮವಾಗಿ ಭಗವಂತ ಹೇಳಿದಂತೆ ಜೀವನ ಮಾಡಬೇಕು. ಸರಿ, ಈ ರೀತಿ ಅಲ್ಲದೆ ಆ ಧರ್ಮವನ್ನೆಲ್ಲ ಪಕ್ಕಕ್ಕಿಟ್ಟು ಭೋಗ ಒಂದೇ ಸ್ವೀಕಾರ ಮಾಡಿ ಅದರಿಂದನೇ ಮುಂದೆ ಹೋಗೋಣ, ಭೋಗವೇ ಸಾಕು, ಇದೆಲ್ಲ ಯಾಕೆ ಕಥೆಗಳಲ್ಲ ಅಂತ ಮುಂದೆ ಹೋದರೆ ಅಂತಹ ಭೋಗಕ್ಕೆ ಕೊನೆ ಇರುವುದಿಲ್ಲ. ಮನುಷ್ಯ ಪ್ರಾಣಿ ಅನುಭವಿಸುವಂಥ ಭೋಗಕ್ಕೆ ಕೊನೆಯೇ ಇರೋದಿಲ್ಲ. ಯಾಕೆಂತಂದರೆ ಮನುಷ್ಯನ ಬುದ್ಧಿಯಲ್ಲಿ ಇರುವಂಥ ದೊಡ್ಡ ವಿಚಿತ್ರ ಏನು ಅಂತಂದರೆ, ತಕ್ಕ ಎಲ್ಲ ಪ್ರಾಣಿಗಳಿಗೆ ಭಗವಂತ ಕೊಟ್ಟಂತೆ ವಿಶೇಷವಾದಂಥ ಸಾಧನೆಗಳನ್ನು ಏನಿದೆ ಅದನ್ನೆಲ್ಲ ಕೂಡ ತನಗೋಸ್ಕರ ಬಳಸ್ಕೊಳ್ತಾನೆ ಅವನು. ಈ ಥರದ ಬುದ್ಧಿ ಇರುವುದೇ ಅಪಾಯಕಾರಿ. ಕುದುರೆ ತುಂಬ ಸ್ಪೀಡಾಗಿ ಓಡುತ್ತೆ, ಆದರೆ ಅದಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸ್ಪೀಡಾಗಿ ಓಡುತ್ತೆ. ಅದನ್ನೇನು ಮಾಡ್ತಾನೆ, ತಾನು ಎಲ್ಲಾದರೂ ವೇಗವಾಗೆಲ್ಲ ಹೋಗಬೇಕಾದ್ರೆ ಆ ಕುದುರೆಯನ್ನು ಬಳಸ್ಕೊಳ್ತಾನೆ. 10 ಕುದುರೆಗಳನ್ನು ತಂದು ಒಂದು ರಥವನ್ನು ನಿರ್ಮಾಣ ಮಾಡಿಕೊಂಡು ಆ ರಥದಲ್ಲಿ ಸಂಚಾರ ಮಾಡಬೇಕು ಅಂತ ಬೈಕ್ ಹುಟ್ಟುತ್ತೆ. ಯಾವ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಎನ್ನುವಂಥ ವಿಚಾರಕ್ಕೆ ಸಂಬಂಧವೇ ಇಲ್ಲ. ಸಂಪಾದನೆ ಮಾಡ್ತಾನೆ, ಭೋಗವನ್ನು ಅನುಭವಿಸ್ತಾನೆ. ಒಂದು ಅರಣ್ಯದಲ್ಲಿರುವಂಥ ಆನೆಯ ದಂತವನ್ನು ತಂದು ಅದರಿಂದ ಮನೆಯಲ್ಲಿ ಗೊಂಬೆಯನ್ನು ಮಾಡಿಕೊಂಡು ಇಟ್ಕೊಳ್ತಾನೆ. ಸೊ ಮೋಹ ಚಟ ಈ ಎನ್ನುವ ಮಾತಿಗೆ ಅರ್ಥವೇನಂತಂದರೆ, ಕೇವಲ ಅನ್ನ ತಿನ್ನುವುದು, ನೀರು ಕುಡಿಯುವುದು ಮಾತ್ರ ಅಲ್ಲ, ಈ ಸಮಸ್ತ ಪ್ರಪಂಚದಲ್ಲಿರುವಂಥ ವಸ್ತುಗಳು ತನ್ನ ಭೋಗಕ್ಕಾಗಿ, ತನ್ನ ಸಂತೋಷಕ್ಕಾಗಿ ತಂದು ಬಳಸಿಕೊಳ್ಳುವಂತೆ ಪ್ರಯತ್ನ ಮಾಡ್ತಾನೆ. ಈ ಪ್ರಯತ್ನಕ್ಕೆ ಪ್ರಧಾನ ಕಾರಣ ಏನು ಅಂತಂದರೆ ಹಣ. ಈ ಥರ ಮಾಡಬೇಕಾದ್ರೆ ದುಡ್ಡು ಬೇಕು, ದುಡ್ಡಿಲ್ಲದ್ರೆ ಆಗಲ್ವಲ್ಲ. ಎಲ್ಲರೂ ದುಡ್ಡನ್ನು ಪ್ರೀತಿ ಮಾಡೋದು ಬೇಕು ಎಂಬುದು ಯಾವುದಕ್ಕೆ ಅಂತಂದರೆ, ಸಾಧ್ಯವಾದಷ್ಟು ಎಲ್ಲರಿಗಿಂತಲೂ ಜಾಸ್ತಿ ಸುಖದ್ರವ್ಯಗಳನ್ನು ತಂದು ತನ್ನ ಭೋಗಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು. ಇದಕ್ಕೆ ದುಡ್ಡು ಬೇಕು.
ಸುಮ್ಮನೆ ಊಟ ಮಾಡಲಿಕ್ಕೆ ನೀರು ಕೊಡಲಿಕ್ಕೆ ಜಾಸ್ತಿ ದುಡ್ಡೇನು ಬೇಕಿಲ್ಲ. ಸೊ ಎಲ್ಲರಿಗೂ ನಮ್ಮ ಪ್ರಶ್ನೆ ಬರ್ತಲ್ಲ ಜ್ಯೋತಿಷ್ಯದಲ್ಲಿ, ನನ್ನ ಕೆರಿಯರ್ ಹೇಗಿರುತ್ತೆ, ನನ್ನ ಕೆರಿಯರಲ್ಲಿ ನಾನು ಸಕ್ಸಸ್ ನೋಡ್ತೀನಾ ಇಲ್ವಾ, ಅಥವಾ ನನಗೆ ಹಣ ಯೋಗ ಇದೆಯಾ ಇಲ್ವಾ, ನಾನು ಎಂದು ಹೀಗೆ ಇರಬೇಕಾ, ಈ ಥರ ಪ್ರಶ್ನೆಗಳು ಯಾಕೆ ಬರುತ್ತೆ? ಎಲ್ಲರೂ ಎಷ್ಟೇ ಇದ್ದರೂ ಕೂಡ ಊಟ ಮಾಡೋದು ನೀರು ಕುಡಿಯೋದು ಇದರಲ್ಲಿ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಆದರೆ ಸಾಧ್ಯವಾದಷ್ಟು ಹೆಚ್ಚಿನ ಭೋಗ ಪಡಿಬೇಕು. ಊಟ ಮಾಡಬೇಕಂದ್ಕೊಳ್ಳಿ, ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಇನ್ನು ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಡೈನಿಂಗ್ ಟೇಬಲ್ ಇಟ್ಕೊಂಡು ಊಟ ಮಾಡ್ಬೋದು. ಹೋಟೆಲ್ನಾಗ ಊಟ ಮಾಡ್ಬೋದು, AC ಇರುವಂಥ ಹೋಟೆಲ್ನಾಗ ಊಟ ಮಾಡ್ಬೋದು. ಎಲ್ಲದಕ್ಕಿಂತಲೂ ದೊಡ್ಡ ಹೋಟೆಲ್ ಯಾವುದೋ ಅಂಥ ಕಾಸ್ಟ್ಲಿ ಹೋಟೆಲ್ನ ಊಟ ಮಾಡ್ಬೋದು. ಬುರ್ಜ್ ಅಲ್ ಅರಬ್ ಅಂತ ದೊಡ್ಡ ಹೋಟೆಲ್ ಊಟ ಮಾಡ್ಬೋದು. ಆದರೆ ತಿನ್ನುವ ಪದಾರ್ಥ, ಆ ಕ್ವಾಲಿಟಿ, ನನಗೆ ಶರೀರಕ್ಕೆ ಜೀರ್ಣ ಆಗೋದು ಅದಷ್ಟೇ ಎಲ್ಲರಿಗೂ ಸಾಮಾನ್ಯವೇ. ಹೇಳ್ತಾರಲ್ವ, ಒಂದು ಪಾಯಸವನ್ನು, ಒಂದು ಕಾಫಿಯನ್ನು, ಹಾಲನ್ನು ನೀವು ಮಾಮೂಲು ಪ್ಲಾಸ್ಟಿಕ್ ಕಪ್ಪಲ್ಲಿ ಕುಡಿದ್ರೂ, ಸ್ಟೀಲ್ ಗ್ಲಾಸಲ್ಲಿ ಕುಡಿದ್ರೂ, ಮಾಮೂಲು ಬೆಳ್ಳಿ ಗ್ಲಾಸಲ್ಲಿ ಕುಡಿದ್ರೂ, ಬಂಗಾರದ ಗ್ಲಾಸಲ್ಲಿ ಕುಡಿದ್ರೂ ರುಚಿ ಏನು, ಟೇಸ್ಟ್ ಏನು ವೇರಿ ಆಗಲ್ಲ. ಬರೀ ಅದನ್ನು ನಾನು ಭೋಗಿಸ್ತಾ ಇದ್ದೀನಿ ಅಂತ ಮಾತಿದಲ್ವ, ಅದರಿಂದ ಅವನಿಗೆ ಆನಂದ ಪಡ್ತಾನೆ ಅಷ್ಟೇ. ರುಚಿ ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಹಾಗೆ ಮನುಷ್ಯನಿಗೆ ಆ ಬಯಕೆಗೆ ಒಂದು ಕೊನೆ ಇರುವುದಿಲ್ಲ. ಹಣ ಕೈಯಲ್ಲಿದೆಯಾ, ನೀವು ಯಾವುದು ಬಯಸಿದ್ರೂ ಅದು ಭೋಗಿಸುವಂಥ ಶಕ್ತಿ ಹಣದಲ್ಲಿ ನಿಕ್ಷಿಪ್ತವಾಗಿದೆ. ಯಾಕೆ ಅಂತಂದರೆ ನಾವು ಮಾಡಿಕೊಂಡ ಕಾರಣದಿಂದಲೇ. ಒಂದು ಆನೆ ದಂತವನ್ನು ತರಬಲ್ಲ, ಒಂದು ಜಿಂಕೆಯ ಚರ್ಮವನ್ನು ತರಬಲ್ಲ, ಹುಲಿ ಚರ್ಮವನ್ನು ತೊಗೊಂಡು ಬರಬಲ್ಲ, ಹುಲಿ ಉಗುರನ್ನು ತಂದು ಒಂದು ದಾರ ಹಾಕಿ ಕಂಠಕ್ಕೆ ಹಾಕಿ ಹೋಗಬಲ್ಲ. ಹಣ ಕೈಯಲ್ಲಿದ್ದರೆ ಎಷ್ಟು ಬಯಕೆಗಳನ್ನಾದರೂ ಈಡೇರಿಸಿಕೊಳ್ಳಬಲ್ಲ. ಆದರೆ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದ್ರಿಂದ ತೃಪ್ತಿಯಾಗಿ ಇರಬಲ್ಲನಾ, ಇದು ನಮ್ಮ ಪ್ರಶ್ನೆ. ಇಲ್ಲಿ ಶಾಸ್ತ್ರ ಸ್ಟ್ರೆಸ್ ಮಾಡ್ತದೆ, ಭೋಗಿಸಬೇಡ ಬಯಸಬೇಡ ಅಂತ ಎಲ್ಲಿ ಹೇಳಿಲ್ಲ. ಆದರೆ ತೃಪ್ತಿಯಾಗಿರಬಲ್ಲಿಯಾ, ಕಂಟೆಂಟ್ಮೆಂಟ್ ಅಂತೇವೆ ನಾವು. ಕಂಟೆಂಟ್ಮೆಂಟ್ ಅಂದರೆ ಏನು, ಇನ್ನು ಸಾಕು ಅಂತ ಅರ್ಥ. ಮತ್ತೆ ಬೇಕು ಅಂತಲ್ಲ, ಮತ್ತೆ ಬೇಕು ಅಂತಂಬೋದ್ರೆ ಅಲ್ಲಿ ಕಂಟೆಂಟ್ಮೆಂಟ್ ಇರಲ್ಲ. iPhone 15 ಬಂದಿದೆ ಈಗ, ತುಂಬ ಸಂತೋಷವಾಗಿದ್ದೀವಿ. ಯಾಕೆಂದರೆ ಎಲ್ಲರಿಗಿಂತಲೂ ಹೈಯೆಸ್ಟ್ ಮಾಡೆಲ್, ಲೇಟೆಸ್ಟ್ ಮಾಡೆಲ್ ಇಟ್ಕೊಂಡಿದ್ದೆ. ಒಂದು ವರ್ಷದ ನಂತರ iPhone 17 ಬರ್ತದೆ, 20 ಬರ್ತದೆ. ಆವಾಗೇನಾಗುತ್ತೆ, ಅದನ್ನು ಕೊಂಡಕೋಬೇಕು. ಇದನ್ನು ಎಲ್ಲಿ ಮಾರೋಣ, OLX ಮಾರೋಣ, ಇದನ್ನೇನು ಎಕ್ಸ್ಚೇಂಜ್ ಆಫರ್ ಮಾಡೋಣ, ಅಥವಾ ಮನೆಗೆ ಯಾರಿಗಾನ ಕೊಟ್ಟು ನಾವು ಹೊಸದು ಕೊಂಡುಕೊಳ್ಳೋಣ. ಇದು ಅತೃಪ್ತಿ ಕಾಡುತ್ತೆ. ನಮ್ಮ ಎಲ್ಲ ವಿಚಾರದಲ್ಲೂ ಅಷ್ಟೇ. ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇತ್ತು, ಈಗ ಕಲರ್ TV ಬಂದಿದೆ, ಮತ್ತು LCD, LED, ಪ್ರೊಜೆಕ್ಟರ್ ಎಷ್ಟೋ ಬಂದುಬಿಟ್ಟಿದೆ. ಈಗ ಕೈಯಲ್ಲೇ ಮೊಬೈಲ್ ಫೋನ್ ಇದೆ. ಅಂದರೆ ಪ್ರತಿಯೊಂದರಲ್ಲೂ ಇನ್ನಿಷ್ಟು ಭೋಗವನ್ನು ಜಾಸ್ತಿ ಅನುಭವಿಸಬೇಕು, ಈ ವಿಚಾರ ಶುರುವಾಗ್ತದೆ. ಇಲ್ಲಿ ತೃಪ್ತಿ ಎಲ್ಲಿದೆ? ಇನ್ನು ಸಾಕು, ಇದಿದಲ್ವ, ಇನ್ನು ಸಾಕು. ಮತ್ತು ಯಾವ ಲೇಟೆಸ್ಟ್ ಮಾಡೆಲ್ ಬಂದರೂ ಕೂಡ ನನಗೆ ಯಾಕೆ ಬೇಕಾಗಿದೆ, ಈಗೇನಿದೆ ನನ್ನ ಹತ್ರ ಅದರಂತೆ ಸಾಕು. ಈ ಅತೃಪ್ತಿ ಅಂತಂಬೋದು ಒಂದು ವಿಚಾರದಲ್ಲಿ ಮಾತ್ರ ಮನುಷ್ಯನಿಗಿರುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಮನುಷ್ಯ ತೃಪ್ತನಾಗಿದ್ದು ಬಿಡ್ತಾನೆ. ನಾವು ದೇವ್ರ ಗುಡಿಗೆ ಹೋಗಿ ಬಂದ್ವಲ್ಲ, ಮಂತ್ರಾರ್ಥ ತೊಗೊಂಡಿವಲ್ಲ, ಸಾಕು. ಇನ್ನು ಆ ಶಾಸ್ತ್ರವನ್ನು ಅದೆಲ್ಲ ನಮಗೆ ಬೇಡ. ಏನೋ ವೇದ ಶಾಸ್ತ್ರ ಉಪನಿಷತ್ತುಗಳು ಇದೆಲ್ಲ ಇರಲಿ, ಅದು ನಮ್ಮಂಥವ್ರಿಗೋಸ್ಕರ ಅಲ್ಲ. ಆದರೆ ಭಗವಂತ ನಾಮಸ್ಮರಣೆ ಮಾಡಿದರೆ ಸಾಕು, ಯಾವ ಶಾಸ್ತ್ರವೂ ಬೇಕಾಗಿಲ್ಲ, ಏನೂ ತಿಳಿಯೋದು ಬೇಕಾಗಿಲ್ಲ. ಮಹಾ ಅಂತಂದರೆ ಯಾವುದೇ ಒಂದು ದೇವಸ್ಥಾನದಲ್ಲೋ ಮಠದಲ್ಲೋ ಪ್ರೋಷ್ಠಪದಿ ಭಾಗವತ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗುವ, ಒಂದು ಗಂಟೆ ಹೊತ್ತು ಕೂಡುವ, ಒಂದು ವಾರದ ದಿನ ಕೇಳುವ, ಮತ್ತು ಅಲ್ಲಿ ಮಂಗಳ ಮಾಡಿದರೆ ಊಟ ಮಾಡುವ ಅಷ್ಟೇ. ಪ್ರತಿ ವರ್ಷ ಕೂಡ ಭಾಗವತ ಪ್ರೋಷ್ಠಪಡಿ. ಆ ಭಾಗವತ ಒಂದು ಬಿಟ್ಟರೆ ಬೇರೆ ಯಾವುದನ್ನು ನೋಡೋದಿಲ್ಲ. ಏನು ಹೇಳಿದ್ದಾನೆ ಭಗವಂತ, ಜೀವನ ಮಾಡೋ ಕ್ರಮವನ್ನು ಏನು ಹೇಳಿದ್ದಾನೆ, ಕರ್ಮ ಸಿದ್ಧಾಂತ ಏನು, ಉಪನಿಷತ್ತುಗಳು ಏನು ಹೇಳುತ್ತೆ, ಇದನ್ನು ತಿಳ್ಕೊಳ್ಬೇಕು ಅಂತಂಬೋದು ಅತೃಪ್ತಿ ಕಾಡೋದೇ ಇಲ್ಲ ಅವನನ್ನು. ಬರೀ ಲೌಕಿಕ ವಿಚಾರದಲ್ಲಿ ಮಾತ್ರವೇ ಅತೃಪ್ತಿ. ಆದರೆ ಹೇಳ್ತಾರೆ ದೊಡ್ಡವರು, ಲೌಕಿಕ ವಿಚಾರದಲ್ಲಿ ತೃಪ್ತಿ ಇರಬೇಕು, ಆಧ್ಯಾತ್ಮಿಕ ವಿಚಾರದಲ್ಲಿ ಅತೃಪ್ತಿ ಇರಬೇಕು. ಎಷ್ಟು ತಿಳ್ಕೊಂಡ್ರೂ ಭಗವಂತನ ಬಗ್ಗೆ, ಶಾಸ್ತ್ರದ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಅನಿಸ್ಬೇಕು. ಆದರೆ ಲೌಕಿಕದಲ್ಲಿ ಎಷ್ಟು ತಿಳ್ಕೊಂಡ್ರೂ, ಎಷ್ಟು ಭೋಗಿಸಿದ್ರೂ ಇನ್ನೂ ಹೆಚ್ಚು ಭೋಗಿಸಬೇಕು, ಎಲ್ಲರಿಗಿಂತಲೂ ಚೆನ್ನಾಗಿ ಭೋಗಿಸಬೇಕು ಅಂತಂಬೋ ಅತೃಪ್ತಿ ಕಾಡ್ತಾ ಇರ್ತದೆ. ಹಾಗಾಗಿ ಒಂದು ಬಯಕೆಗಳನ್ನು ಈಡೇರಿಸಿಕೊಳ್ಳೋದ್ರಿಂದ ಯಾರಿಗೂ ತೃಪ್ತಿ ಸಿಗುವುದಿಲ್ಲ. ಈ ವಿಷಯವನ್ನು ನಾವು ತುಂಬ ಜಾಗ್ರತೆಯಿಂದ ಆಲೋಚನೆ ಮಾಡಬೇಕು. ಬಯಕೆಗಳನ್ನು ಈಡೇರಿಸಿಕೊಂಡು ಇನ್ನು ಸಾಕು, ಇನ್ನು ಬೇಡ ಅಂತ ಎನ್ನುವುದಕ್ಕೆ ಮನಸ್ಸಲ್ಲಿ ಒಂದು ದೊಡ್ಡ ವ್ಯೂಹ ಇರುತ್ತೆ. ಅದನ್ನೇ ಏನಂತಾರೆ ಅಂದರೆ ರುಚಿ ವಾಸನೆ ಅಂತಂತಾರೆ.
ಒಂದು ಸಲ ಭೋಗವನ್ನು ಅನುಭವಿಸಿದ ನಂತರ ಇನ್ನು ಸಾಕು, ಇನ್ನು ಬೇಡ ಅಂತ ಹೇಳುತ್ತೆ ತತ್ಕಾಲಕ್ಕೆ. ಸ್ವಲ್ಪ ಕಾಲದ ನಂತರ ಅದನ್ನು ಮತ್ತೆ ತಗೊಂಡು ಬಾ ಅಂತ ಹೇಳುತ್ತೆ. ಇದು ಮನಸ್ಸಿನ ವ್ಯೂಹ. ಒಂದು ಬಯಕೆಯೇ ಬಹಳಷ್ಟು ಈ ಥರ ಸುತ್ತುವುದಾದರೆ ನಮ್ಮಲ್ಲಿ ಜನಿಸಿದಂಥ ಅನೇಕ ಬಯಕೆಗಳ ಮಾತೇನು? ಅದು ಮತ್ತೆ ಹುಡ್ತಾನೇ ಇರ್ತವೆ ಬಯಕೆಗಳು. ಅವನ್ನೆಲ್ಲ ಈಡೇರಿಸಿಕೊಳ್ಳೋದಕ್ಕೆ ಎಷ್ಟು ಹಣ ಬೇಕಾಗತ್ತೆ, ಎಷ್ಟು ಹಣ ತರಬೇಕಾಗತ್ತೆ, ನಮ್ಮ ಸಮಯವೆಷ್ಟು, ಎಲ್ಲ ಸಮಯವೆಲ್ಲ ಆಗೋಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೇವೆ, 60 ವರ್ಷದ ನಂತರ ನಾವು ಶಾಸ್ತ್ರವನ್ನು ಬೆನ್ನತ್ತಬೇಕು ಅಂತ ನಮ್ಮವ್ರು ಮಾಡಿದ್ದು. ಯಾಕೆ ಅಂತಂದರೆ 60 ವರ್ಷವರೆಗೂ ಶರೀರ ಭೋಗಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಇರುತ್ತೆ. ಅಷ್ಟವರೆಗೂ ಎಲ್ಲ ಭೋಗಿಸಿಬಿಡೋಣ. 60 ವರ್ಷ ಆದ ಮೇಲೆ, ತಲೆ ಕೂದು ಬೆಳ್ಳಗಾದ ಮೇಲೆ, ಎಲ್ಲರೂ ಕೈ ಬಿಟ್ಟ ಮೇಲೆ, ಮಗನಾದವನು ನಮ್ಮ ದುಡ್ಡೆಲ್ಲ ತಗೊಂಡು, ಅಪ್ಪ ನಿಮಗೇನು ಗೊತ್ತಿಲ್ಲ, ಇನ್ನು ಇದರ ಜವಾಬ್ದಾರಿ ನಾನು, ನೀವು ಸುಮ್ಮನೆ ಆರಾಮಾಗಿರ್ರಿ ಸಾಕು ಅಂತಾನೆ. ಆರಾಮಾಗಿರ್ರಿ ಅಂದ್ರೆ ಅರ್ಥ ಏನು? ನನ್ನ ಸುದ್ದಿಗೆ ಬರಬೇಡಿ, ನೀವು ಸುಮ್ಮನೆ ಮೂಲೆ ಕೂತ್ಕೊಳ್ಳಿ, ಅನವಸರವಾದಂಥ ಸಜೆಷನ್ಸ್ ಕೊಡಬೇಡಿ ಅಂತ ಅರ್ಥ. ಆದರೆ ಆ ಮಾತು ಸುಂದರವಾಗಿ ಕಾಣುತ್ತೆ ಮಗ ಹೇಳುವಂಥದ್ದು. ಆದರೆ ಅದರ ಅಂತರ್ಭಾಗ ಇದೆ. ಏನಾದರೂ ಮಗ ಹೀಗೆ ಮಾಡಿದ್ರೆ, ನಿಮಗೆ ಗೊತ್ತಿಲ್ಲಪ್ಪ, ಕಾಲ ಬದಲಾಗಿದೆ, ನಿಮ್ಮ ಕಾಲದಲ್ಲಿ ಇಲ್ಲ ಈಗ ಅಂತ ಹೇಳ್ತಾರೆ. ಒಂದು ಚೀಲ ಹಾಕೋ, 2 ಪಾರಾಯಣ ಪುಸ್ತಕ ಹಾಕೋ, ಮಠಕ್ಕೆ ಹೋಗು, ಅಲೆದಾಡ್ಕೊತಾ ಇರಬೇಕು. ಸ್ಕೂಲ್ ಬಿಡೋ ಸಮಯಕ್ಕೆ ಮನೆಗೆ ಬಂದು ಮೊಮ್ಮಗನ್ನು ಕರ್ಕೊಂಬರಬೇಕು. ಮನೆಗೆ ಬೇಕಾದಂಥ ಚಿಕ್ಕ ಗಂಡ ಹೆಂಡತಿ ಇಬ್ಬರು ಕೂಡ ಉದ್ಯೋಗಕ್ಕೆ ಹೋಗ್ತಾರೆ. ಮನೆಗೆ ಬೇಕಾದಂಥ ಚಿಕ್ಕ ಕಿರಾಣಿ ಸಾಮಾನುಗಳು ತರಬೇಕು. ಎಲ್ಲಾದರೂ ಪಾರಾಯಣ ಹೇಳಿದರೆ ಒಂದು ಪಾರಾಯಣ ಗ್ರೂಪ್ ಅಂತ ಮಾಡಿಕೊಂಡಿರ್ತಾರೆ, ವಾಟ್ಸಪ್ ಗ್ರೂಪು. ಎಲ್ಲಿ ಪಾರಾಯಣ ಹೋದರೆ ಅಲ್ಲಿ ಹೋಗ ವಿಷ್ಣು ಸಹಸ್ರನಾಮ ಪಾರಾಯಣ, ಪವಮಾನ ಪಾರಾಯಣ ಮಾಡ್ಕೊಂತ ಕೊಡಬೇಕು 60 ವರ್ಷದ ನಂತರ. ಆ ಜೀವನ ಊಹಿಸಿಕೊಂಡ್ರೇ ಕಷ್ಟ. ಆದರೆ 60 ವರ್ಷದ ನಂತರ ಮಾಡೋಣ, ಈಗಿಂದ ಯಾಕೆಂದರೆ ಆದಷ್ಟು ಭೋಗವನ್ನು ಮಾಡಿಬಿಡೋಣ. ಭೋಗ ಮಾಡುವುದರಿಂದ ತೃಪ್ತಿ ಆಗುವುದಿಲ್ಲ, ಅದು ಗ್ರಹಿಸಬೇಕಾಗತ್ತೆ. ಸಮಯ ಹೆಚ್ಚಿಲ್ಲ ನಮಗೆ. ಸೊ ಬಿರುಗಾಳಿಗೆ ಹುಲ್ಲು ಕಡ್ಡಿಯನ್ನು ತಿರುಗಿಸಿದಂತೆ ನಮಗೆ ಮೋಹ ಮನುಷ್ಯನನ್ನು ಅಲೆಯುವಂತೆ ಮಾಡುತ್ತೆ. ಅದರ ಪರ್ಯವಸಾನ ಏನಾಗುತ್ತದೆ ಎನ್ನುವಂಥ ಎಚ್ಚರ ನಮಗಿರುವುದಿಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷ ಕಳೆದುಕೊಳ್ಳುತ್ತೇವೆ. ಅಂದರೆ ನಮ್ಮ ಮೃತ್ಯು ನಮಗೆ ಹತ್ತಿರ ಬರುತ್ತೆ. ಒಂದು ಕಡೆ ತನಗೆ ಆಯುಷ್ಯೇನೋ ಆಗೋಗ್ತಾ ಇರುತ್ತೆ, ಕಳೆದೋಗ್ತಾ ಇರುತ್ತೆ. ಶರೀರದ ಶಕ್ತಿ ಏನೋ ಕಳೆದು ಹೋಗ್ತಾ ಇರುತ್ತೆ. ವೃದ್ಧಾಪ್ಯ ಹತ್ತಿರ ಬರ್ತಾ ಇರ್ತದೆ. ಆದರೂ ಕೂಡ ನಮ್ಮನ್ನು ಬಯಕೆಗಳು ಬಿಡುವುದಿಲ್ಲ. ಬಯಕೆಗೆ ವಶವಾದವನು ಏನು ಕಳೆದುಕೊಳ್ತಿದ್ದಾನೋ ಕೂಡ ಗುರ್ತಿಸುವುದಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಎಚ್ಚರ ವಹಿಸಬೇಕು. ಹಣ ಬೇಡ ಅಂತೇಳಿ ಶಾಸ್ತ್ರ ಹೇಳಿಲ್ಲ, ಆದರೆ ನಿಯಮ ಹೇಳಿದೆ. ತೃಪ್ತಿ ಕೊಡೋಷ್ಟುವರೆಗೂ ನಾವು ಹಣದ ಬೆನ್ನು ಹತ್ತೋದು ಒಳ್ಳೆಯದು. ಯಾವಾಗ ಒಂದು ವಸ್ತು ತೃಪ್ತಿ ಕೊಡ್ತಾ ಇಲ್ವೋ ಮತ್ತೆ ಅದನ್ನು ಸ್ಟಾಪ್ ಮಾಡಬೇಕು. ಯಾಕೆಂದರೆ ನೀನು ಅದು ಯಾವತ್ತಿಗೂ ತೃಪ್ತಿ ಕೊಡೋದಿಲ್ಲ. ಹಣದ ಸಂಪಾದನೆಗಾಗಿ ಹೋಗುತ್ತಿರುತ್ತಾನೆ, ಹಣವನ್ನು ತರ್ತಾ ಇರ್ತಾನೆ, ಕೂಡಿಡ್ತಾ ಇರ್ತಾನೆ, ಕಾಮ್ಯವನ್ನು ಅನುಭವಿಸ್ತಾ ಇರ್ತಾನೆ, ಪುನಃ ಮತ್ತೆ ಓಡಾಡ್ತಾನೆ, ಸಂಪಾದನೆ ಮಾಡ್ತಾನೆ, ಭೋಗಿಸ್ತಾನೆ. ಈ ಓಡಾಟವೇ ಹೊತ್ತು ಅಸಲು ಯಾವುದನ್ನು ಕಳೆದುಕೊಳ್ತಾ ಇದ್ದಾನೆ ಎನ್ನುವುದನ್ನು ಪೂರ್ತಿಯಾಗಿ ಮರೆತು ಬಿಡ್ತಾನೆ. ಹೀಗೆ ಮರೆತು ಹೋದ ಕಾರಣದಿಂದಲೇ, ಬಯಕೆಗೆ ವಶನಾದಂಥ ಕಾರಣದಿಂದಲೇ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಹೋಗಿಸಿಕೊಂಡಿದ್ದಾನೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮನುಷ್ಯ ಜನ್ಮ ಇರೋದು ಯಾವುದಕ್ಕಾಗಿ? ಧರ್ಮವನ್ನು ಹಿಡಿದುಕೊಳ್ಳೋದಕ್ಕೆ. ಆ ಧರ್ಮವನ್ನು ಹಿಡಿದುಕೊಳ್ಳದೇ ಇದ್ದಾಗ ಹಣ 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 ಅಂತ ತಗೊಂಡು ಬರ್ತಿದ್ದಾನೆ. ಧರ್ಮದ ಮಾರ್ಗವನ್ನು ತೊರೆದು ಆ ಕಾರಣದಿಂದ ಇದಕ್ಕೆ ಪಾಪ ಫಲ ಬರುತ್ತೆ. ಯಾಕೆಂದರೆ ನಾವು ಸರಿಯಾದಂಥ ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡದೇ ಇದ್ದರೆ ಅದಕ್ಕೆ ಪಾಪ ಕೂಡ ಬರ್ತದೆ. ಅದಕ್ಕೆ ನಾವು ಸಂಪಾದನೆ ಮಾಡೋ ಕಾಲಕ್ಕೆ ಸ್ವಲ್ಪ ಎಚ್ಚರ ವಹಿಸಬೇಕು. ಇದು ಈ ಥರ ತರ್ತಾ ಇದ್ದೀನಲ್ಲ, ಇದು ಸರಿಯಾದ ಮಾರ್ಗವೇನಾ? ಇದನ್ನು ಏನು ಹೇಳುತ್ತೆ ಶಾಸ್ತ್ರ? ಇದಕ್ಕೆ ಪುಣ್ಯ ಬರುತ್ತೋ ಪಾಪ ಬರುತ್ತೋ? ಯಾವುದೇ ಆ್ಯಕ್ಷನ್ ಮಾಡಿ ಅಕರ್ಮ ವಿಕರ್ಮಗಳಿಂದ ನಮಗೆ ಪುಣ್ಯ ಪಾಪಗಳು ಹುಟ್ಟುತ್ತೆ ಖಂಡಿತ ಯಾವುದಕ್ಕೂ. ಆದರೆ ನಾವು ಮಾಡೋಂಥ ಕೆಲಸಕ್ಕೆ ಪುಣ್ಯ ಬರುತ್ತೋ ಪಾಪ ಬರುತ್ತೋ ನೋಡ್ಕೋಬೇಕು. ಧರ್ಮಕ್ಕೆ ಸಂಬಂಧ ಇಲ್ಲದೆ ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿ ತಂದಿದ್ದಾನೆ. ಹಣ ಅವನ ಬ್ಯಾಂಕ್ ಖಾತೆಯಲ್ಲಿದೆ. ಪಡೆದಂಥ ಪಾಪ ಯಾರ ಖಾತೆಯಲ್ಲಿ ಬರುತ್ತೆ? ಪಾಪವನ್ನು ತಗೊಂಡು ಬಂದ ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂಥ ಮನುಷ್ಯ ಜೀವನದ ಖಾತೆಯಲ್ಲಿ ಹಾಕ್ತಾರೆ ಭಗವಂತ. ಜೀವ ಶರೀರದಲ್ಲೇನು ಹಾಗೆ ಇದ್ದುಬಿಡ್ತಾನೆ? ಇರೋಕ್ಕಾಗೋದಿಲ್ವಲ್ಲ. ಯಾವಾಗಲೂ ಒಂದು ದಿನ ಶರೀರವನ್ನು ಬಿಡಬೇಕಾದ್ದೇ ಅಲ್ವ? ಜೀವ ಶರೀರ ಬಿಟ್ಟ ತಕ್ಷಣ ಸಂಪಾದನೆ ಮಾಡಿದ ಹಣ ಏನಾಗುತ್ತೆ? ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳ ಸಂಪತ್ತನ್ನು ವಿಭಾಗ ಮಾಡಿಕೊಂಡು ಹಂಚಿಕೊಳ್ತಾರೆ. ಆದರೆ ತಾನು ಮಾಡಿದಂಥ ಪಾಪವನ್ನು ಯಾರು ಹಂಚಿಕೊಳ್ತಾರೆ? ವಾಲ್ಮೀಕಿ ರಿಯಲೈಸ್ ಆಗಿದ್ದು ಇದಕ್ಕೆ ಅಲ್ವಾ?
ವಾಲ್ಮೀಕಿ ದಾರಿ ದರೋಡೆ ಮಾಡ್ತಿದ್ದ. ಋಷಿಯರಿಗೆ ಒಂದು ಮುನಿಗಳು ಕೇಳಿದ್ರು, ನೋಡಪ್ಪ ನಮ್ಮ ಹತ್ರ ನೀನು ಕಳ್ತನ ಮಾಡಿದ್ದು ಚೆನ್ನಾಗೇ ಇದೆ, ಆದರೆ ಈ ಹಣ ಯಾವುದಕ್ಕೋಸ್ಕರ? ಹೆಂಡತಿ ಮಕ್ಕಳನ್ನ ಕಾಪಾಡಬೇಕಲ್ರಿ, ನನ್ನ ಕರ್ತವ್ಯ ಅಲ್ರಿ ಅಂತಂತಾನೆ. ಆಯ್ತಪ್ಪ, ಇದು ಮಾಡಿದ್ದಕ್ಕೆ ನಿಂಗೆ ಪಾಪ ಕೂಡ ಬರುತ್ತೆ, ಅದನ್ನು ಅವ್ರು ಹಂಚ್ಕೊಳ್ತಾರ, ಹೋಗಿ ಕೇಳು ಅಂತಂತ. ಅವನು ಕೇಳಿದಾಗ ಹೆಂಡತಿ, ನಾನೇ ಯಾಕೆ ಹಂಚ್ಕೊಳ್ಬೇಕು, ನೀನು ಸಂಪಾದನೆ ಮಾಡಬೇಕಂದ್ರೆ ನಿನ್ನ ಕರ್ತವ್ಯ, ಅದು ಯಾವ ಮಾರ್ಗದಲ್ಲಿ ತಂಪರೆ ಅದು ನಿನಗೆ ಬಿಟ್ಟದ್ದು. ನೀನು ಧರ್ಮ ಮಾರ್ಗದಲ್ಲಿ ಹೋಗ್ತೀಯಾ, ಅಧರ್ಮ ಅದು ನಿನಗೆ ಬಿಟ್ಟದ್ದು, ಆದರೆ ದುಡ್ಡು ತರೋದು ಮಾತ್ರ ನಿನ್ನ ಕರ್ತವ್ಯ. ಯಾರೂ ಹಂಚ್ಕೊಳ್ಳಿಕ್ಕೆ ರೆಡಿ ಆಗಲ್ಲ. ಆಗ ವಾಲ್ಮೀಕಿ ರಿಯಲೈಸ್ ಆಗಿ ಭಗವಂತನನ್ನು ಹಿಡ್ಕೊಳ್ತಾನೆ. ಈ ಕಥೆ ನಮ್ಮೆಲ್ಲರಿಗೂ ಗೊತ್ತಿದ್ದೆ. ಯಾರೂ ಹಂಚಿಕೊಳ್ಳೋದಿಲ್ಲ. ಓಕೆ, ಎಷ್ಟು ಕಾಲ ಇರ್ತೀವಿ ಭೂಮಿ ಮೇಲೆ? ಒಂದು 70 ವರ್ಷ. ಗಟ್ಟಿಯಾಗಿ ಹೇಳಬೇಕಾದ್ರೆ ಮನೆಯಲ್ಲಿ ಒಂದು ಪಂಚಪಾತ್ರೆ ಇರುತ್ತೆ, ಅದರ ಆಯುಷ್ಕೊಂಡು ನಮಗೆ ಇರೋದಿಲ್ಲ. ಒಂದು ಗಟ್ಟಿಯಾದಂಥ ತಾಮ್ರದ ಪಾತ್ರೆಯನ್ನು ತಾತ ಉಪಯೋಗಿಸಿರ್ತಾನೆ, ತಾತನ ನಂತರ ತಂದೆ, ತಂದೆಯ ನಂತರ ಮಗ, ಅವರು ಇಷ್ಟಕ್ಕೂ ಬಳಸ್ತಾನೇ ಇರ್ತಾರೆ. ವೃದ್ಧಾಪ್ಯ ಬಂದ ಮೇಲೆ ಶರೀರವನ್ನು ಬಿಡ್ತಾನೆ. ಕೋಟಿ ಕೋಟಿ ರೂಪಾಯಿಗಳ ಅಕ್ರಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ತಂದಂಥ ಪಾಪವನ್ನು ಯಾರು ಸ್ವೀಕರಿಸ್ತಾರೆ? ಯಾರೂ ಸ್ವೀಕರಿಸೋದಿಲ್ಲ. ಅವನೇ ಅದು ಅವನ ಅಕೌಂಟಲ್ಲೇ ಬೀಳುತ್ತೆ. ಆಗ ಮನುಷ್ಯನಾದವನು ಏನು ಮಾಡಬೇಕು? ಈ 70 ವರ್ಷದಲ್ಲಿ ಮನುಷ್ಯ ಅನುಭವಿಸಿದಂಥ ಐಶ್ವರ್ಯ ಕೂಡ ಭಯದಿಂದ ಅನುಭವಿಸೋದು 30 ವರ್ಷ. ಯಾಕೆಂತಂದರೆ ನಮ್ಮ ಹತ್ರ ದುಡ್ಡಿದೆ ಅಂತ ಯಾರಿಗಾನ ಗೊತ್ತಾದ್ರೆ ಕೇಳ್ತಾರೆ ಅಂಥೇಳಿ ಯಾರಿಗೂ ಗೊತ್ತಿಲ್ಲಾರ್ದೆ ನಾವು ಮಾತ್ರವೇ ಅನುಭವಿಸ್ತಾ ಇರ್ತೇವೆ. ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಹೇಳ್ಕೊಳ್ಳೋದೇ ಇಲ್ಲ. ಹೊರಗೆ ಹೇಳೋಕ್ಕಲ್ಲ, ಕಾಲಕ್ಕೆ ಕಷ್ಟ 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 ಅಂತ ಹೇಳ್ಕೊಡ್ತೇವೆ. ಆದರೆ ಅನುಭವಿಸ್ಬೇಕಾದ್ರೆ ಎಲ್ಲ ಸಂಪಾದನೆಯೂ ಮಾಡ್ತೇವೆ. ನಮ್ಮ ಹತ್ರ ಇಷ್ಟಿದೆ ಅಂತೇಳಿ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಒಂದು ರೀತಿ ಭಯದಿಂದ ಅನುಭವಿಸ್ತೇವೆ ನಾವು. ಕೆಲವಿನ ಭೋಗಗಳಿಗೆ ಅನುಭವಿಸ್ಬೇಕಾದ್ರೆ ಶರೀರ ಸಹಕರಿಸ್ಬೇಕಲ್ವಾ? ಶರೀರ ಸಹಕರಿಸದೇ ಇದ್ರೆ ಏನಾಗುತ್ತೆ? ಭೋಗಗಳನ್ನು ಹೇಗೆ ಅನುಭವಿಸ್ತೇವೆ? ಅನುಭವಿಸೋದಕ್ಕಾಗೋದಿಲ್ಲ. ನಮಗೆಷ್ಟೋ ಇಷ್ಟ, ಯಾವುದೋ ಒಂದು ಚಟ್ನಿ ತಿನ್ನಬೇಕು, ಇನ್ನೊಂದು ಲಡ್ಡು ತಿನ್ನಬೇಕು. ಡಾಕ್ಟ್ರ್ ಹೇಳ್ತಾನೆ, ಶುಗರ್ ಬಂದಿದೆ, BP ಬಂದಿದೆ, ಏನು ತಿನ್ನಕ್ಕೆ ಹೋಗಬೇಡ. ಹೋಯ್ತು, ಬರೀ ಹಾಲು ಕುಡಿ, ಬರೀ 2 ಚಪಾತಿ ಸುಟ್ಟು ತಿನ್ನಬೇಕು, ಹೀಗೆ ಹೇಳ್ತಾರೆ. ಏನಾಯಿತು? ಕೆಲವಿನ ಭೋಗಗಳಿಗೆ ಶರೀರ ಸಹಕರಿಸೋದೇ ಇಲ್ಲ. ಕೆಲವಿನ ಭೋಗಗಳಿಗೆ ಮನಸ್ಸು ಸಹಕರಿಸೋದಿಲ್ಲ. ನಮಗೆ ಚಿಕ್ಕಂದಾಗ ಐಸ್ ಕ್ರೀಮು, ಚಾಕ್ಲೇಟ್ ತಿನ್ನಬೇಕು ಅಂತಂತಿರುತ್ತೆ. ಆವಾಗ ನಮ್ಮ ಹತ್ರ ದುಡ್ಡಿಲ್ಲ. ಈಗ ದುಡ್ಡಿದೆ, ಆದರೆ ಅವುಗಳನ್ನು ತಿನ್ನಬೇಕಾದಂಥ ಮನಸ್ಸಿಲ್ಲ. ಸೊ ಕೆಲವು ವರ್ಷಗಳ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇತ್ತು, ಅದು ತುಂಬ ಇಷ್ಟ ಇತ್ತು. ಆ TV ಮುಂದೆ ಕೂತ್ರೆ ಎದ್ದೇಳೋದಿಲ್ಲ. ಈಗ ಮನೆಯಲ್ಲಿ LED TV ಇದೆ, ಕೂತು ನೋಡೋಕ್ಕೆ ಪುರುಸೊತ್ತಿಲ್ಲ, ಆಸಕ್ತಿ ಇಲ್ಲ. ಸೊ ಹಾಗಾಗಿ ಈ ಭೋಗ ಎಲ್ಲ ಕೂಡ ಒಂದು ವಯಸ್ಸಾದ ಮೇಲೆ ಉತ್ಸಾಹ ಎಲ್ಲ ಹೊಟ್ಟೋಗ್ತದೆ. ಶರೀರ ಸಹಕಾರ ಮಾಡಿದ್ರೆ ಕೆಲವಿನ ಭೋಗಗಳು ಹೊಟ್ಟೋಗುತ್ತೆ, ವಯಸ್ಸು ಸಹಕಾರ ಮಾಡಿದ್ರೆ ಕೆಲವಿನ ಭೋಗ ಹೊಟ್ಟೋಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ ಒಂದು 70 ವರ್ಷ ಅನುಭವಿಸಿದಂಥ ಪಾಪವನ್ನು ಕೋಟಿ ಕೋಟಿ ಜನ್ಮಗಳು ಮತ್ತೆ ಅನುಭವಿಸ್ಬೇಕಾಗತ್ತೆ. 70 ವರ್ಷಕ್ಕೆ ನಾವು ಮಾಡಿದ್ದೀವಲ್ಲ ಪಾಪ, ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀವಲ್ಲ, ಆ ಪಾಪ ಮತ್ತೆ ಮುಂದೆ ಎಷ್ಟೋ ಜನ್ಮಗಳು ಅನುಭವಿಸ್ಬೇಕಾಗತ್ತೆ. ಹೇಗೆ ಅದು ಇದೆಯೋ ಇಲ್ಲೋ ಅಂತ ಹೆಂಗೆ ಗೊತ್ತಾ? ಜಾತಕದಲ್ಲಿ ಇರೋದದೇ. ಜಾತಕದಲ್ಲಿ ನಮಗೆ ಒಳ್ಳೆಯದು ಅಂತ ಸೂಚನೆ ಮಾಡ್ತಾ ಇದೆ ಅಂತಂದರೆ ಅದು ಪುಣ್ಯ. ಯೋಗ ಇಲ್ಲ, ತುಂಬ ಕೆಟ್ಟದಾಗಿದೆ, ಗ್ರಹ ನೀಚವಾಗಿದೆ, ಶನಿ ದೃಷ್ಟಿ ಇದೆ ಅಂತಂದ್ರೆ ಏನು? ಪಾಪ ಅಂತ ಅರ್ಥ. ಈ ಪಾಪ ಅನುಭವಕ್ಕೆ ಬಂದ ದಿನ ಮನುಷ್ಯ ಎಷ್ಟು ಜನ್ಮಕ್ಕೆ ತೊಂದರೆ ಕೊಟ್ಟು ಹಣ ಸಂಪಾದನೆಯನ್ನು ಮಾಡಿದ್ದಾನೋ, ಎಷ್ಟು ಜನರಿಗೆ, ತುಂಬ ಜನಕ್ಕೆ ತೊಂದರೆ ಕೊಟ್ಟು ನಾವು ದುಡ್ಡು ಸಂಪಾದನೆ ಮಾಡ್ತೇವೆ. ಮತ್ತೇನು ಮಾಡ್ತಾನೆ ಭಗವಂತ? ಅಷ್ಟು ಜನರ ತೊಂದರೆಯನ್ನು ನಮ್ಮ ಅಕೌಂಟಲ್ಲಿ ಹಾಕಿ ನಮ್ಮ ಹತ್ರ ಅನುಭವಿಸುವಂತೆ ಮಾಡ್ತಾನೆ ಭಗವಂತ. ಎಷ್ಟು ಜನ್ಮಗಳು ಪಾಪಗಳು ಮುಗಿಯೋ ತನಕ. ಸೊ ಹಾಗಾಗಿ ಹಣ ಸಂಪಾದನೆ ಮಾಡಿ ಕೂಡಿಗಿಟ್ಟು ಶರೀರವನ್ನು ಬಿಟ್ಟ ನಂತರ ಆ ಸಂಪಾದನೆಯನ್ನು ವಿಭಾಗ ಮಾಡಿ ಹಂಚಿಕೊಂಡವರೆಲ್ಲ ಕೂಡ ಅವರಲ್ಲಿ ಒಬ್ಬನಾದರೂ ನಮ್ಮ ಉದ್ಧಾರಕ್ಕೆ ಪ್ರಯತ್ನ ಮಾಡ್ತಾನಾ? ಪ್ರಯತ್ನ ಮಾಡೋದಿಲ್ಲ. ನಾವು ನೋಡ್ತಾ ಇದ್ದೀವಲ್ಲ, ಯಾರಾದರೂ ತೀರ್ಕೊಂಡ್ರೆ ಅವರಿಗೆ ಮಾಡಬೇಕಾದಂಥ ಉತ್ತರ ಕ್ರಿಯೆಗಳಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ನೋಡ್ತೀವಲ್ಲ. ಭಗವಂತ ಬೇಕಾದಷ್ಟು ತಂದೆ ಆಸ್ತಿ ಮಾಡಿರ್ತಾನೆ, ಮಕ್ಕಳೆಲ್ಲ ಹಂಚ್ಕೊಂಡ್ಬಿಡ್ತಾರೆ. ಆದರೆ 1 ವರ್ಷ ತನಕ ಏನು ಪುಣ್ಯಗಳ ಕಾರ್ಯ ಮಾಡಿದರೂ ಕೂಡ ತಂದೆ ಅಕೌಂಟಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ. ಒಂದು ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ಇವನು ತೀರ್ಥಯಾತ್ರೆ ಮಾಡಲಿಕ್ಕೆ ಪುರುಸೊತ್ತಿರಲ್ಲ, ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದೆ, ಬೇರೆ ಯಾರನ್ನ ಒಬ್ಬರನ್ನ ತೀರ್ಥಯಾತ್ರೆ ಕಳಿಸ್ಬೇಕು ಅಂತ. ಆ್ಯಕ್ಚುಲಿ ಮಗನಾದವನೇ ಮಾಡಬೇಕು. ತಂದೆಯ ಸಂಪತ್ತು ತಗೊಂಡ ಮೇಲೆ ತಂದೆ ಅಕೌಂಟಿಗೆ ಸ್ವಲ್ಪ ಹಾಕಬೇಕಲ್ವ? ಯಾಕೆಂದರೆ ಆತುರಧಾನಗಳಂತಿದೆ. ನಾವು ಸಾಯೋದಕ್ಕೆ 6 ತಿಂಗಳ ಮುಂಚೆ ಗೊತ್ತಾಗ್ತದೆ. ಆ 6 ತಿಂಗಳಲ್ಲಿ ಯಾರಿಗೆ ಗೊತ್ತಾಗುತ್ತೋ,
ಕಿವಿಯಲ್ಲಿ ಬೆಟ್ಟಿಟ್ಟುಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಒಳಗೆ ಒಂದು ರೀತಿ ಸೌಂಡ್ ಬರಬೇಕು. ಆ ಸೌಂಡ್ ಬರಲಿಲ್ಲ ಅಂದರೆ ಇನ್ನು 6 ತಿಂಗಳಲ್ಲೇ ಕಾಯಂ ನಾವು ಹೋಗೋದು ಅಂತ. ಆವಾಗ ನಾವು ಸ್ವಲ್ಪ ಹಣವನ್ನು ಏನು ಮಾಡಬೇಕು, ಮುಂದಿನ ಜನ್ಮಕ್ಕೆ ಎಮರ್ಜೆನ್ಸಿ ತೊಗೊಂಡು ಹೋಗಬೇಕಲ್ಲ. ನಾವು ಒಂದು ಊರಿಗೆ ಹೋಗಬೇಕಾದ್ರೆ ಸ್ವಲ್ಪ ಬೀರುವಾಂದ ಕ್ಯಾಶ್ ತೆಗೆದು ಜೋಬಲ್ಲಿ ಇಟ್ಟುಕೊಂಡು ಅಥವಾ ಫೋನಲ್ಲಿ ದುಡ್ಡು ಇಟ್ಟುಕೊಂಡು ನಾವು ಹೆಂಗೆ ಹೋಗ್ತೇವೆ, ಅದೇ ರೀತಿ ಮುಂದಿನ ಜನ್ಮಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹಣ ಇಟ್ಕೊಂಡು ಹೋಗಬೇಕು ಪ್ರಯಾಣ ಮಾಡೋ ಕಾಲಕ್ಕೆ. ಆವಾಗ ಆತುರದಾನಗಳು ಅಂತ ಮಾಡ್ತಾರೆ ಸಾಯೋ ಸಮಯದಲ್ಲಿ. ಆವಾಗ ಮುಂದಿನ ಜನ್ಮದಲ್ಲಿ ನಾವು ಪುಣ್ಯ ಎಷ್ಟು ಮಾಡಿದ್ದೀವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಬೇಸಿಕ್ ಲಿವಿಂಗಿಗಾದರೂ ಬರುತ್ತೆ ಅಂತ ಇಟ್ಕೊಳ್ತಾರೆ. ಈಗ ನಾವು ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ವೆಂಟಿಲೇಟರ್ ಮೇಲೆ ಮಲಗಿದ್ರೂ ಕೂಡ ಖಂಡಿತ ನಾನು ಸಾಯೋದಿಲ್ಲ, ನಾಳೆ ಮನೆಗೆ ಹೊಟ್ಟೋಗ್ತೇನೆ, ಭಗವಂತನ ಅನುಗ್ರಹ ಇದ್ದರೆ ನಾಳೆ ನಾನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ, ಯಾವಾಗ ಜನರಲ್ ವಾರ್ಡಿಗೆ ಹಾಕ್ತೀರಿ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ವೆಂಟಿಲೇಟರ್ ಮೇಲಿದ್ರೆ ಮಗ ಎಷ್ಟು ದಿನ ತಪ್ಪ ಹೀಗೆ ಇಟ್ಕೊಳ್ಳೋದು, ಕಷ್ಟ ಇದೆ, ಹಾಗೆ ಸಾಯುವಲ್ಲ, ಉಳಿವಲ್ಲ, ಸುಮ್ಮನೆ ದುಡ್ಡು ಮಾತ್ರ ಖರ್ಚಾಗ್ತಾಯಿದೆ ಅಂತ ಒದ್ದಾಡ್ತಾನೆ ಅವನು. ಸೊ ಹಾಗಾಗಿ ಏನಾಗುತ್ತೆ, ನಾವು ಮುಂದೆ ತೊಗೊಂಡೋಗ್ಲಿಕ್ಕೆ ಏನೂ ಆಗಲ್ಲ. ಹಾಗೆ ನಾವು ನಮ್ಮ ಅಭ್ಯುದಯ, ನಮ್ಮ ಉನ್ನತಿಗೋಸ್ಕರ ನನಗೆ ಬರೋ ಜನ್ಮಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಾನು ಮರ್ತು ಬಿಟ್ಟಿದ್ದೇನೆ ದಾನ ಮಾಡಿಕೊಳ್ಳೋದು, ಮುಂದಿನ ಜನ್ಮಕ್ಕೆ ಬೇಕಾದಷ್ಟು ಸ್ವಲ್ಪ ಹಣವನ್ನಾದರೂ ಕೊಡಬೇಕು ಅಂತೇಳಿ 1 ವರ್ಷದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಇದೆ, ಶಾಸ್ತ್ರದ ವ್ಯವಸ್ಥೆ ಇದೆ. ಮಗ ಯಾವುದೂ ಮಾಡಲ್ಲ, ಟೈಮ್ ಇರಲ್ಲ, ಇನ್ನೊಂದು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಅದೆಲ್ಲ ಯಾಕೆ ಬರುತ್ತೆ, ಯಾವುದೋ ಒಂದು ಮಠಕ್ಕೆ ಹೋಗುವ, ಏನೋ ಮಾಡಬೇಕು, ಎಲ್ಲರ ಕಣ್ಣಿಗೆ ಕಾಣಬೇಕು, ಏನೋಪ್ಪ ಮಗ ಮಾಡಿದ್ದಾನೆ ಅಂತ ಅನಿಸಿಕೊಳ್ಳಬೇಕು ಅಂತೇಳಿ ಡ್ರಾಮಾ ಆಗ್ತದೆ, ನಾಟಕ ಆಗ್ತದೆ. ಎಲ್ಲ ದಾನಗಳು ಕೊಡೋದೆಲ್ಲ ಕೂಡ ಇನ್ಫೀರಿಯರ್ ಪ್ರಾಡಕ್ಟು, ಇನ್ಫೀರಿಯರ್ ಪರ್ಸನ್ಸಿಗೆ ಕೊಟ್ಟು ತನಗೆ ಬೇಕಾದವರು ಕೊಟ್ಕೋತಾನೆ. ಯೋಗ್ಯನಾದವನಿಗೆ ಕೊಡಬೇಕು, ಅವನಿಗೆ ಅವಶ್ಯಕತೆ ಇದೆಯಾ ಇಲ್ಲೋ ಯಾವುದೂ ಆಲೋಚನೆ ಮಾಡಲ್ಲ. ಸೊ ಹೀಗೆ ನಾವು ಅನ್ಯಾಯವಾಗಿ ಅರ್ಜನೆ ಮಾಡಿದರೆ ಪಾಪ ನಮ್ಮ ಅಕೌಂಟಲ್ಲೇ ಬಿಡುತ್ತೆ. ಆ ಹಣ ನಮ್ಮ ಹಿಂದೆ ಬರೋದಿಲ್ಲ. ಆ ಹಣ ಕೆಲವಿನ ಸುಖಗಳನ್ನು ಅನುಭವಿಸೋಕ್ಕೆ ಶರೀರ ಮನಸ್ಸು ಸಾಕಾರ ಮಾಡೋದಿಲ್ಲ. ನಾವು ಈ ಜಗತ್ತನ್ನು ಬಿಟ್ಟ ನಂತರ ಆ ಹಣವನ್ನೆಲ್ಲರೂ ಹಂಚಿಕೊಳ್ತಾರೆ. ಅವರಲ್ಲಿ ನಮಗೋಸ್ಕರ ಒದ್ದಾಡೋನು ಒಬ್ಬನೂ ಇರೋದಿಲ್ಲ. ಹಾಗೆ ಹಣ ಫ್ರೀಯಾಗಿ ಬರ್ತಾ ಇದೆ ಅಂತಂದರೆ 2 ಲಕ್ಷಣಗಳಾಗ್ತದೆ. ಯಾವ ಕಷ್ಟವೂ ಇಲ್ಲದೆ ಬಂದಿದೆ, ಆದ ಕಾರಣ ಹಣ ಸುಮ್ಮನೆ ಕೂಡಿಡೋದಾಗ್ತದೆ. ಇಲ್ಲದಿದ್ದರೆ ತೃಣಪ್ರಾಯವಾಗಿ ವ್ಯಸನಗಳಿಗೆ ಖರ್ಚು ಮಾಡೋದಾಗ್ತದೆ. ಈ ಎರಡೂ ಬಿಟ್ಟರೆ ಮತ್ತೆ ಆ ಹಣದಿಂದ ಧರ್ಮವನ್ನು ಹಿಡಿದುಕೊಳ್ಳುವಂಥ ಲಕ್ಷಣ ಬಹಳ ಕಡಿಮೆ ಇರುತ್ತೆ. ನಾನು ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ನಾನು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ಯಾರು ಅಂದ್ಕೊಳ್ತಾರೆ, ಅನ್ಯಾಯವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಸಂಪಾದನೆ ಮಾಡಿದ ಹಣದಿಂದ ಧರ್ಮಾಚರಣೆ ಮಾಡೋದು ಸಾಧ್ಯವೇ ಇಲ್ಲ. ಇಲ್ಲ, ಧರ್ಮಾಚರಣೆ ಮಾಡುತ್ತೇವೆ ಅಂತ ಹೇಳ್ತಾರೆ, ಅವ್ರಿಗೆ ಕೊಡಬೇಕಾಗತ್ತೆ ಅಷ್ಟೇ ಹೊತ್ತು ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪ ಫಲವಾಗಿ ಬಂದಂಥ ಹಣ ಅದು ಹೋಗೋ ಕಾಲಕ್ಕೆ ಪಾಪ ಫಲವಾಗಿಯೇ ಹೋಗ್ತದೆ ಅಷ್ಟೇ ಹೊತ್ತು ಅದರಿಂದ ಒಳ್ಳೆಯದನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಅಷ್ಟಮ ಸ್ಥಾನ ಹೇಳ್ತೇವೆ. ಹೆಚ್ಚಿನ ಹಣ ಬರಬೇಕಾದ್ರೆ ಏನು ಮಾಡಬೇಕು, ಅಷ್ಟಮ ಸಂಬಂಧ ಇರಬೇಕು. ಅಷ್ಟಮ ಸಂಬಂಧ ಅಂದರೆ ಏನು, ವಿಯೋಗ ಅಲ್ವಾ. ಅದು ಹೋಗೋ ಕಾಲಕ್ಕೆ ನಮಗೆ ನೋವನ್ನು ಕೊಡ್ತಾನೆ ಹೋಗ್ತದೆ. ನಮಗೆ ಅಷ್ಟಮಾಧಿಪತಿ ದಶೆ ಷಷ್ಠಾಧಿಪತಿ ದಶೆ ಬಂದರೆ ಏನಾಗುತ್ತೆ, ಷಷ್ಠಾಧಿಪತಿ ದಶೆ ಬಂದರೆ ರೋಗ ಕಾರಣ ಆಗ್ತದೆ, ಹಾಸ್ಪಿಟಲ್ ಬಿಡಬೇಕು, ಖರ್ಚು ಮಾಡಬೇಕು. ಅಷ್ಟಮಾಧಿಪತಿ ದಶೆ ಅಂತಂದರೆ ನಮಗೆ ಬೇಕಾದದ್ದನ್ನು ಕಳ್ಕೊಳ್ತೇವೆ, ಅದನ್ನು ಉಳಿಸಿಕೊಳ್ಳೋದಕ್ಕೆ ಹಣ ಖರ್ಚು ಮಾಡಬೇಕಾಗ್ತದೆ. ಈ 2 ರೂಪದಲ್ಲಿ ಹಣ ವೇಸ್ಟ್ ಆಗ್ತದೆ. ಅಷ್ಟೇ ಆಗಲಿ ನಾನೊಂದು ಧಾರ್ಮಿಕನಿಗೆ, ಒಬ್ಬನಿಗೆ ಬ್ರಾಹ್ಮಣನಿಗೆ ಕೊಡ್ತೇನೆ, ಇದು ಸಾಧ್ಯವೇ ಇಲ್ಲ. ಒಬ್ಬ ಒಳ್ಳೆಯ ಕೆಲಸವನ್ನು ಮಾಡಬೇಕಾದರೆ ಅದಕ್ಕೆ ಒಳ್ಳೆಯತನದಿಂದ ಸಂಪಾದನೆ ಮಾಡಿದಂಥ ಹಣದಿಂದಲೇ ಸಾಧ್ಯ. ನಮಗೆ ಎಚ್ಚರ ಇರಲ್ಲ, ಅದು ಒಳ್ಳೆಯತನವನ್ನು ಮಾಡ್ತಾ ಇದ್ದೀವ, ಕೆಟ್ಟತನ ಮಾಡ್ತಾ ಇದ್ದೀವ, ನಾವು ಮಾಡ್ತಾ ಇದ್ದೀವ ಅಂತ ಅಂಬೋ ಪ್ರಶ್ನೆ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋದಿಲ್ಲ, ಇದು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ದೀವ ಅಂತ. ಆದರೂ ಪ್ರಾಮಾಣಿಕವಾಗಿ ಎಷ್ಟು ಸಂಪಾದನೆ ಮಾಡಿದ್ದೀವಿ ಅದರಿಂದ ಮಾತ್ರವೇ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ನಾವು ಒಂದು ಪ್ಲ್ಯಾನಿಂಗ್ ಇಲ್ಲದೆ, ಅದು ಧರ್ಮವೋ ಅಧರ್ಮವೋ ಗೊತ್ತಿಲ್ಲದೆ ಮಾಡಿದಂಥ ಸಂಪಾದನೆ ಯಾವತ್ತಿಗೂ ಕೂಡ ಧರ್ಮಾಚರಣೆಗೆ ವಿನಿಯೋಗ ಆಗುವುದಿಲ್ಲ. ಹಣದಷ್ಟು ಚಂಚಲವಾದಂಥ ವಸ್ತು ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಚಂಚಲವಾದ ಹಣ ಮುಂದಿನ ತರಗಳಿಗೆ ಸೇರುವುದಕ್ಕಿಂತಲೂ ಮುಂಚಿತವಾಗಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಣಕ್ಕೆ ಅನೇಕ ಜನ ಕಳ್ಳರಿರ್ತಾರೆ. ಅಗ್ನಿಹೋತ್ರ ತೊಗೊಂಡು ಹೋಗ್ತದೆ, ರಾಜ ತೊಗೊಂಡು ಹೋಗ್ತಾನೆ, ಕಳ್ಳ ಬಂದು ತೊಗೊಂಡು ಹೋಗ್ತಾನೆ, ದಾಯಾದಿಗಳು ತೊಗೊಂಡು ಹೋಗ್ತಾರೆ. ಇವನು ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಸರ್ಕಾರ ತೊಗೊಂಡು ಹೋಗ್ತದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೀಳುತ್ತೆ, ಇಡಿ ಬೀಳುತ್ತೆ. ಒಂದು ವೇಳೆ ರಾಜನಿಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ಹಣವನ್ನೆಲ್ಲ ತೊಗೊಂಡು ಹೋಗ್ತಾನೆ.
ಸಂಪಾದನೆ ಮಾಡುವುದಕ್ಕೆ ವೆಚ್ಚ ಮಾಡಿದಂಥ ಸಮಯ ಏನಾಗುತ್ತೆ, ಮತ್ತು ಎಲ್ಲಿಂದ ಬರುತ್ತೆ ಅನುಷ್ಠಾನ, ಆಗ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಹೋಗುವುದಕ್ಕೆ ಅವಕಾಶ ಏನಿದೆ, ಯಾವ ಜಪವನ್ನು ಮಾಡಬೇಕು, ಯಾವ ಪುಣ್ಯ ಕಾರ್ಯವನ್ನು ಮಾಡಬೇಕು, ಎಲ್ಲಿಗೆ ಹೋಗಿ ತಲೆಯನ್ನು ನೆಟ್ಟಗಿಟ್ಟುಕೊಂಡು ಮಾಡಬೇಕು. ಹಾಗಾಗಿ ಧರ್ಮವನ್ನು ಬಿಟ್ಟು ಹಣವು ಯಾವುದಿದೆಯೋ ಅದು ಜೀವನಿಗೆ ಭೋಗಕ್ಕೆ ಅನುಕೂಲವಾಗುವುದಿಲ್ಲ, ಯೋಗ್ಯವಾಗುವುದಿಲ್ಲ. ಶಾಸ್ತ್ರ ಹೇಳುತ್ತೆ, ಧರ್ಮ ಮಾರ್ಗದಲ್ಲಿ ಗಳಿಸಿದ ಹಣ, ಅಧರ್ಮ ಮಾರ್ಗದಲ್ಲಿ ಗಳಿಸಿರುವಂಥ ಹಣ ಹೇಗಿರುತ್ತೆ ಅಂತಂದರೆ ಮಂಜುಗಡ್ಡೆಯಿಂದ ಇರ್ತದೆ, ಮಂಜು. ಆದರೆ ಅದು ಬೆಂಕಿ ಕಾಣಲ್ಲ, ಮೇಲೆ ಮಾತ್ರ ಮಂಜು ತುಂಬ ತಣ್ಣಗಿರುತ್ತೆ, ಒಳಗೆ ಬೆಂಕಿ ಇದ್ದಂಗಿರುತ್ತೆ. ಅದು ಪಾಪದ ಫಲ. ಆದ ಕಾರಣ ಜೀವನ ಪರ್ಯಂತ ನಮಗೆ ತೊಂದರೆ ಕೊಡ್ತಾನೆ ಹೋಗ್ತದೆ. ಸಂತೋಷದಿಂದ ಸುಖದಿಂದ ಆನಂದ ಪಡಬೇಕಾದ ಮನುಷ್ಯ ಲಕ್ಷಾನುಗಟ್ಟಲೆ ಹಣವನ್ನು ಯಾವುದೋ ಒಂದು ದೊಡ್ಡ ಕಷ್ಟದಿಂದ ಹೊರಗೆ ಬರೋದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಜಾತಕದಲ್ಲಿ ಅಷ್ಟಮ ಸ್ಥಾನ ಸೂಚನೆ ಮಾಡೋದೇ. ಅಷ್ಟಮ ಸ್ಥಾನ ಆಗಲಿ, ನಮಗೆ ಹೆಚ್ಚಿನ ಹಣ ಬರಬೇಕು ಅಂತ ಅಂದ್ಕೊಳ್ಳಿ, ಜಾತಕದಲ್ಲಿ ಧನಸ್ಥಾನ ಲಾಭಸ್ಥಾನ ಕೆಟ್ಟಿರಬೇಕು. ಇದು ಸೂತ್ರ. ಧನಸ್ಥಾನಕ್ಕೆ ಲಾಭಸ್ಥಾನಕ್ಕೆ ಈ ಒಂದು ಅಷ್ಟಮ ಸ್ಥಾನ, ಷಷ್ಠಸ್ಥಾನ, ದ್ವಾದಶ ಸ್ಥಾನ ಸಂಬಂಧ ಬಂದ್ರೇ ನಮಗೆ ಅತಿಯಾದಂಥ ಹಣ ಬರುತ್ತೆ, ತುಂಬ ಜಾಸ್ತಿ ಹಣ ಬರುತ್ತೆ. ಆದರೆ ಆ ಹಣದಿಂದ ತೃಪ್ತಿಯಾಗಿರಲಿಕ್ಕಾಗೋದಿಲ್ಲ. ಆ ಹಣ ಕೊನೆಯವರೆಗೂ ನಮಗೆ ತೊಂದರೆ ಕೊಡ್ತಾನೆ ಹೋಗ್ತದೆ. ಒಂದು ನಾವು ಕಾಮನ್ ಸೆನ್ಸಿಂದ ಆಲೋಚನೆ ಮಾಡೋಣ. ಏನಂತಂದರೆ, ಈಗ ಹಣ ಸಮಸ್ಯೆ ಇದೆ, ತುಂಬ ಒದ್ದಾಡ್ತಾ ಇದ್ದಾನೆ ಶ್ರೀಮಂತ. ಆ ಶ್ರೀಮಂತಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದಂಥ ಶ್ರೀಮಂತ ಯಾರನ್ನು ಹೋಗಿ ಕಲಿತಾನೆ, ಯಾರನ್ನು ಬೇಡಿಕೊಳ್ತಾನೆ? ಎಲ್ಲವನ್ನು, ಸಂಸಾರವನ್ನು, ದುಡ್ಡನ್ನು ಎಲ್ಲವನ್ನು ಬಿಟ್ಟಂಥ ಒಂದು ಸನ್ಯಾಸಿ ಹತ್ರ ಹೋಗಿ ನೆಮ್ಮದಿಯಾಗಿರಬೇಕು, ಏನು ಮಾಡಬೇಕು ಅಂತ ಉಪದೇಶ ಕೇಳ್ತಾ ಇದ್ದೇನೆ ಅಂತಂದರೆ, ನೆಮ್ಮದಿ ಎಲ್ಲಿದೆ? ಹಿಡ್ಕೊಳ್ಳೋದ್ರಲ್ಲಿದೆಯೋ ಬಿಡದಲ್ಲಿದೆಯೋ? ಸಂತೋಷವಾಗಿ ತೃಪ್ತಿಯಾಗಿ ಇರಬೇಕಾದ ಹಣವೇ ಕಾರಣ ಆದರೆ ಸಮಸ್ತ ಶ್ರೀಮಂತರು ಯಾರಿದ್ದಾರೆ ಅವರೇ ಸಂತೋಷವಾಗಿರಬೇಕು. ಬಟ್ ಅವರೇ ಶ್ರೀಮಂತರು ಸಂತೋಷವಾಗಿಲ್ವಲ್ಲ. ಅಂದರೆ ಏನು? ಹಣದಿಂದ ತೃಪ್ತಿಯನ್ನು ಪಡ್ತೇನೆ, ಹಣದಿಂದ ಬರುವಂಥ ಭೋಗದಿಂದ ತೃಪ್ತಿಯನ್ನು ಪಡ್ತೇನೆ ಅಂದರೆ ಆಗುವುದಿಲ್ಲ. ಹಣ ಸಂಪಾದನೆಯಲ್ಲಿ ಮತ್ತು ಹಣದ ಖರ್ಚಲ್ಲಿ ಎರಡರಲ್ಲೂ ಕೂಡ ಧರ್ಮಕ್ಕೆ ಸಂಬಂಧ. ಹೇಗೆ ಸಂಪಾದನೆ ಮಾಡಬೇಕು ಅಂತಲ್ಲ, ಖರ್ಚು ಮಾಡೋಳು ಕೂಡ ಅದು ಧರ್ಮಕ್ಕೆ ಸಂಬಂಧ ಇರಬೇಕು. ಯಾಕಂದರೆ ಅದು ಕೂಡ ಪಾಪಕಾರ್ಯ ಆಗ್ತದೆ. ನಮಗೆ ಅರ್ಹತೆ ಇಲ್ಲದಂಥವನಿಗೆ ದಾನ ಮಾಡಿದ್ರೂ ಅಪಾತ್ರ ದಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದರಿಂದ ಕೂಡ ಮತ್ತೆ ಪಾಪ ಬರುತ್ತೆ. ನಾವು ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದರೆ ಅದು ಸತ್ಪಾತ್ರನಿಗೆ ದಾನ ಮಾಡಲಿಕ್ಕೆ ಆಗೋದಿಲ್ಲ, ಅಪಾತ್ರ ದಾನವೇ ಮಾಡಬೇಕಾಗತ್ತೆ. ಅದು ತುಂಬ ತೊಂದರೆ. ಅದರಿಂದ ನಮಗೆ ಪುಣ್ಯ ಬರೋದಿಲ್ಲ, ಕೊನೆಗೆ ಪಾಪ ಬರುತ್ತೆ. ಏಕೆಂತಂದರೆ ನಾವು ಕೊಟ್ಟಂಥವನು ಏನಾದರೂ ಕೆಟ್ಟ ಕೆಲಸ ಮಾಡಿದ ಅಂತ ಅಂದ್ಕೊಳ್ಳಿ, ಆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಒಂದು ಪ್ರೋತ್ಸಾಹಕವಾಗಿ ನಾವು ಹಣ ಕೊಟ್ಟಿದ್ದೀವಿ, ಆದ ಕಾರಣ ನಮ್ಮ ಅಕೌಂಟಲ್ಲಿ ಸ್ವಲ್ಪ ಪಾಪ ಬೀಳುತ್ತೆ. ಹಾಗಾಗಿ ತುಂಬ ಪ್ರಮಾದ ಹೇತು. ಅದು ತುಂಬ ಕೇರ್ಫುಲ್ಲಾಗಿರಬೇಕು. ಅಂದರೆ ಕೇವಲ ಹಣ ಸಂಪಾದನೆಯಲ್ಲಿ ಮಾತ್ರ ಅಲ್ಲ, ಖರ್ಚು ವಿಷಯದಲ್ಲೂ ಕೂಡ ಧಾರ್ಮಿಕನಾಗಿ ಖರ್ಚು ಮಾಡಬೇಕು. ಸೊ ಈಗ ನಾವು ಒಂದು ವಿಷಯನ ನೆನಪಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು. ಧರ್ಮದ ಜೊತೆ ಬೆರೆಯುವುದು ಎನ್ನುವ ಮಾತಿಗೆ ಅರ್ಥ ಎಲ್ಲಿದೆ ಅಂತಂದರೆ, ನಾವು ಪಡೆಯುವಂಥ ತೃಪ್ತಿಯಲ್ಲಿರುತ್ತೆ. ನಾವು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅಂತಂಬೋದಕ್ಕೆ ನಿಮಗೊಂದು ಅಕ್ನಾಲಜ್ಮೆಂಟ್ ಏನಂದರೆ, ನಮಗೆ ಯಾವ ಕೆಲಸ ಮಾಡಿದ್ರೂ ಕಂಟೆಂಟ್ಮೆಂಟ್ ಆಗಬೇಕು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೇವೆ. ಹಾಗೆ ಫೈನಾನ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ತೃಪ್ತಿ ಎನ್ನುವುದು ಇಲ್ಲದಿದ್ದರೆ ಎಷ್ಟು ಸಂಪಾದನೆ ಮಾಡಿದರೂ ಮನುಷ್ಯ ಕಡುಬಯಕೆಗೆ ವಶನಾಗ್ತಾನೆ. ತೃಪ್ತಿ ಎನ್ನುವುದು ಮನಸ್ಸಿಗೆ ಒಳಗಿಂದ ಉದ್ಭವಿಸುವಂಥ ಒಂದು ಭಾವನೆ. ತೃಪ್ತಿ ಎನ್ನುವುದು ಹೊರಗಡೆಯಿಂದ ಸಾಧನೆಗಳಿಂದ ಬರುವುದಲ್ಲ. ಕೆಲವು ಜನ ಗುಡಿಸಲ ಮನೆಯಲ್ಲಿ, ಹಂಚು ಮನೆಯಲ್ಲಿ ಪರಮ ಸಂತೋಷವಾಗಿರ್ತಾರೆ. ಈ ವಸ್ತು ಇದ್ದರೆ ಸಂತೋಷವಾಗಿರುತ್ತೆ ಎನ್ನುವುದಾದರೆ, ನಿಜವಾಗಿ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಇರೋರೇ ಜನಗಳು ಸಂತೋಷವಾಗಿ ಆನಂದವಾಗಿರಬೇಕು. ಆದರೆ ಮಕ್ಕಳಿದ್ದಾರೆ ಎನ್ನುವಂಥ ಸಂತೋಷ ಒಬ್ಬಂದಾದರೆ, ಮಕ್ಕಳಿಲ್ಲ ಅಂತ ಎಂಬ ಸಂತೋಷ ಒಬ್ಬರದಿರ್ತದೆ. ಮಕ್ಕಳಿಲ್ಲದಂಥ ಮಕ್ಕಳು ದಂಪತಿಗಳೇನು ಮಾಡ್ತಾರೆ, ಕೆಲವು ಜನ ನಮಗೆ ಯಾವ ಬಂಧಗಳನ್ನು ಕೊಟ್ಟಿಲ್ಲ, ಭಗವಂತ ನಮಗೆ ಇದು ಕೊನೆಯ ಜನ್ಮ ಅಂತ ಮಾಡಿದ್ದಾನೆ ಅಂತ ಆನಂದ ಪಡ್ತಾರೆ. ಕೇವಲ ಮಕ್ಕಳಿರೋದ್ರಿಂದ ಸಂತೋಷ, ಇಲ್ಲದವರು ಕೂಡ ಸಂತೋಷವಾಗಿರ್ಬೋದು.
ಇರುವ ಸಮಯವನ್ನೆಲ್ಲ ಕೂಡ ಭಗವಂತನ ಸೇವೆಯಲ್ಲಿ ವೆಚ್ಚ ಮಾಡ್ತಾ ನಮಗಿರುವಂಥ ಹಣವನ್ನು ಲೋಕವೇ ನಮ್ಮ ಮಕ್ಕಳು ಅಂತ ತಿಳಿದು ಯಾರಿಗೆ ಯಾವ ಅವಸರಕ್ಕೆ ಏನು ಅವಶ್ಯಕತೆ ಬೀಳುತ್ತೋ ಅವರಿಗೆ ಸಹಾಯ ಮಾಡ್ತಾ ಸಂತೋಷವಾಗಿದ್ದು ಬಿಡ್ತಾರೆ. ಸಂತೋಷವೆನ್ನುವುದು ಒಳಗಿಂದ ಉದ್ಭವಿಸಬೇಕು. ಅದು ಒಳಗಡೆ ಇರುವಂತೆ ಹೊರತು ಹೊರಗಡೆ ಇರುವಂಥದ್ದಲ್ಲ. ಒಂದು ಲಡ್ಡು ಅಂತಂಬೋದೇ ಎಲ್ಲರಿಗೂ ಇಷ್ಟ ಆದರೆ, ಒಂದು ಸಿಹಿಯಾಗಿರೋದೇ ಇಷ್ಟ ಆದರೆ ಲಡ್ಡು ಎಲ್ಲರಿಗೂ ಇಷ್ಟ ಆಗಬೇಕು. ಆದರೆ ಒಬ್ಬನು ಇಷ್ಟಪಡ್ತಾನೆ, ಇನ್ನೊಬ್ಬನು ಇಷ್ಟಪಡೋದಿಲ್ಲ. ಈ ಭೋಗ ಒಬ್ಬೊಬ್ಬರ ವರ್ಷನ ಒಂದೊಂದು ರೀತಿಯಲ್ಲಿರುತ್ತೆ. ಈ ಪ್ರಪಂಚ ಹಾಗೆ. ಒಂದು ನಿಮಿಷ. ಭಗವಂತನಿಗೆ ಗೊತ್ತು ನಮಗೇನು ಕೊಡಬೇಕು ಅಂತ. ಮಕ್ಕಳು ಅನೇಕವನ್ನು ಬೇಕು ಅಂತ ಕೇಳ್ತಾರೆ ತಂದೆ ತಾಯಿಗಳನ್ನು. ತಂದೆ ಏನು ಮಾಡ್ತಾನೆ? ತಂದೆಗೆ ಕೊಡೋ ಶಕ್ತಿ ಕೂಡ ಇರುತ್ತೆ, ಆದರೆ ಮಗನಿಗೆ ತೊಂದರೆ ಆಗುತ್ತೆ ಅಂದರೆ ಕೊಡಲ್ಲ. ಸಣ್ಣ ಮಗ ಚಳಿಗಾಲದಲ್ಲಿ ಮಳೆಗಾಲದ ಐಸ್ ಕ್ರೀಮ್ ಕೇಳ್ತಾನೆ, ಕೊಡಲ್ಲ. ಕೊಡಲಿಕ್ಕೆ ಬೇಕಾದ ದುಡ್ಡು ಇಲ್ವಾ? ಇದೆ, ಆದರೂ ಕೊಡಿಸಲ್ಲ. ಸೇಫಾಗಿ ಆರಾಮಾಗಿ ವಾತಾವರಣ ಯಾವಾಗಿರುತ್ತೆ ಆವಾಗ ಕೊಡಿಸ್ತಾನೆ. ಯಾಕೆಂದರೆ ಬೇಕಾದ ಕೊಟ್ಬಿಟ್ರೆ ಏನಾಗುತ್ತೆ? ಜ್ವರ ಬರುತ್ತೆ. ಅದೇ ರೀತಿ ಭಗವಂತ ನಮಗೆ ಯಾವಾಗ ಕೇಳಿದ್ರೂ ಆವಾಗ ಕೊಡಲ್ಲ. ನಮಗೆ ಯಾವಾಗ ಸೇಫ್ ಅಂತ ಭಗವಂತ ಫೀಲ್ ಆಗ್ತಾನೋ ಆವಾಗಲೇ ಭಗವಂತ ನಮಗೆ ಎಲ್ಲವನ್ನೂ ಕೊಡ್ತಾನೆ. ಎಲ್ಲವನ್ನು ಅಂತ ನಾವು ಯಾವುದು ಇಟ್ಟುಕೊಂಡ್ರೆ ನಾವು ಸಂತೋಷವಾಗಿ ಆನಂದವಾಗಿ ಇರ್ತೀವೋ ಅಂಥದ್ದನ್ನೇ ಕೊಡ್ತಾನೆ. ಕೆಲವಿನ ಹಣ ಕೊಡೋದ್ರಿಂದ ಅದು ನಮಗೆ ತೊಂದರೆ ಕೊಟ್ಟಿತು ಅಂದ್ಕೊಳ್ಳಿ, ನಾವು ಸಂತೋಷವಾಗಿರಲ್ಲ. ಸಂತೋಷವಾಗಿಲ್ಲದಾಗ ಅಂಥ ಹಣವನ್ನು ಭಗವಂತ ಯಾಕೆ ಕೊಡ್ತಾನೆ? ಇದು ನಾವು ಗ್ರಹಿಸಬೇಕು. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಕೂಡ ನಾವೇನು ಹೇಳ್ತೇವೆ? ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ, ಎಲ್ಲ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಬೇಕು. ಐಶ್ವರ್ಯ ಬೇಕು, ಆ ಐಶ್ವರ್ಯಕ್ಕೆ ಮತ್ತು ಆರೋಗ್ಯ ಬೇಕು. ಆರೋಗ್ಯ ಅಂದರೆ ಮಾನಸಿಕ ಶಾರೀರಿಕ. ಆರೋಗ್ಯಕರವಾದಂಥ ಐಶ್ವರ್ಯ, ಆರೋಗ್ಯಕರವಾದಂಥ ಮಾನಸಿಕ ಐಶ್ವರ್ಯ ಏನಾಗುತ್ತೆ? ನಮಗೆ ಸಂತೋಷವನ್ನೇ ಕೊಡುತ್ತೆ. ಹಾಗಾಗಿ ಐಶ್ವರ್ಯ ಅಂತಂದರೆ ನಮ್ಮ ತೃಪ್ತಿಯಲ್ಲಿದೆ. ಹಾಗಾಗಿ ಹೆಚ್ಚಿನ ಹಣ ಕೊಡುವಂಥ ಅರ್ಥ ಅಲ್ಲ, ನಮಗೆ ತೊಂದರೆ ಆಗದಂತೆ ಇರುವಂಥ ಹಣ ಕೊಡುವಂಥ ಅರ್ಥ. ಸೊ ಇದು ಭಗವಂತನ ವರ್ಷ. ಈ ಥರ ಹೇಳ್ತಾ ಇದ್ದರೆ ಭಾಳಷ್ಟು ವಿಷಯಗಳು ನಾವು ಭಗವಂತನ ವರ್ಷನ ನಾವು ಶಾಸ್ತ್ರಕಾರರು ಹೇಳ್ತಾರೆ. ಆದರೆ ಒಂದು ಹೇಳಲಿಕ್ಕೆ, ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂಬೋದಕ್ಕೆ ನಮಗೆ ಏನು ಗುರುತು ಅಂತಂದರೆ, ನಾವು ಗಳಿಸಿದಂಥ ಹಣದಿಂದ ನಮಗೆ ತೃಪ್ತಿ ಆಗ್ತಾ ಇದೆಯಾ? ತೃಪ್ತಿ ಅಂತಂದರೆ ಇನ್ನು ಸಾಕು, ಇನ್ನು ಇದರ ಬಗ್ಗೆ ಅತಿಯಾದಂಥ ಒಂದು ಪ್ರಣಾಳಿಕೆ ವ್ಯಾಮೋಹ ಬೇಡ. ಸಾಕು ಅಂತಂಬೋದು ತೃಪ್ತಿ. ಯಾವಾಗ ಮನುಷ್ಯನಿಗೆ ಸಾಕು ಅಂತ ಅನಿಸುತ್ತೋ ಅವನು ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಯಾವಾಗ ಇನ್ನಿಷ್ಟು ಬೇಕು ಅಂತ ಅನಿಸುತ್ತೋ ಮೋಹಕ್ಕೆ ವಶ ಆಗಿದ್ದಾನೆ ಅಂತ ಅರ್ಥ. ಆ ಮೋಹಕ್ಕೆ ವಶನಾದವನ್ನ ಆ ಮೋಹವೇ ಅವನಿಗೆ ಕೊನೆಯವರೆಗೂ ತೊಂದರೆ ಕೊಡ್ತಾ ಹೋಗ್ತದೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಕೇವಲ ಜಾತಕದಲ್ಲಿ ಹಣಯೋಗ ಇದೆಯಾ ಇಲ್ವಾ ಅಂತಂಬೋದಷ್ಟು ಮಾತ್ರವೇ ಜ್ಯೋತಿಷ್ಯನ ಜವಾಬ್ದಾರರಲ್ಲ. ಅದರಿಂದ ತೊಂದರೆಯೂ ಬರಬಾರದು. ಹಾಗಾಗಿ ನಾವು ಜ್ಯೋತಿಷ್ಯ ಜಾತಕವನ್ನು ನೋಡಿ ಅವರನ್ನು ಪ್ರೋತ್ಸಾಹಿಸುವುದಕ್ಕಿಂತ ಮುಂಚಿತವಾಗಿ ಅವನಿಗೆ ಸಂತೋಷ ಕೊಡುತ್ತಾ ಇಲ್ವಾ? ಹಾಗೆ ನಾವು ನೋಡಬೇಕಾದೇನು, ಜ್ಯೋತಿಷ್ಯದಲ್ಲಿ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ದ್ವಿತೀಯ ಸ್ಥಾನಕ್ಕಾಗಲಿ ಏಕಾದಶ ಸ್ಥಾನಕ್ಕಾಗಲಿ ಆ ಮನುಷ್ಯ ಅತಿಯಾದಂಥ ಹಣಕ್ಕೆ ಲಾಜಿಕ್ ಇಲ್ಲದಂಥ ಹಣಕ್ಕೆ ಆಸೆ ಪಡ್ತಾನೆ. ಅದರಿಂದ ತೃಪ್ತಿ ಇರೋದಿಲ್ಲ. ಅವನನ್ನು ನಾವು ಗೈಡ್ ಮಾಡಬೇಕು. ಸೊ ಹಣ ಸಂಪಾದನೆ ಮಾಡುತ್ತೆ, ನಿನಗೆ ಎಲ್ಲ ಯೋಗ ಬರುತ್ತೆ, ಆದರೆ ಅದರಿಂದ ತೃಪ್ತಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಸಂತೋಷವಾಗಿರಬೇಕಾದ್ರೆ ಏನು ಗೈಡ್ ಮಾಡಬೇಕು? ಹೆಚ್ಚಿನ ಟೆನ್ಷನ್ ತಗೊಳ್ಳಬೇಡ. ನೀನು ಅತಿಯಾಗಿ ಆ ದುಡ್ಡು ಬೇಕು ಅಂತ ಆಶೆ ಪಡಲಿಕ್ಕೆ ಹೋಗಬೇಡ. ಆ ಹಣದಿಂದ ನಿನಗೆ ತೃಪ್ತಿ ಆಗೋದಿಲ್ಲ, ಸಂತೋಷ ಆಗೋದಿಲ್ಲ, ಪ್ರಮಾದಗಳಾಗತ್ತೆ. ಎಚ್ಚರ ವಹಿಸು ಅಂತ ನಮ್ಮ ಗೈಡ್ ಮಾಡಬೇಕಾಗತ್ತೆ. ಅದು ಜ್ಯೋತಿಷ್ಯನ ಲಕ್ಷಣ. ಇಲ್ಲ ಅವನು ಕೇಳಿದ್ದಕ್ಕೆಲ್ಲ ನಾವು ಅವನು ಹೇಳಿದ್ದಕ್ಕೆಲ್ಲ ನಾವು ಸಪೋರ್ಟಿವ್ ಆಗಿ ಭಗವಂತನ ಕಡೆ ಕಳಿಸಿದರೆ, ಭಗವಂತನ ವರ್ಷನ್ ನಾವು ನೋಡಿದ್ವಲ್ಲ, ಭಗವಂತನ ವರ್ಷನ್ ನೋಡಿದ ಮೇಲೆ ಯಾವ ವಿಚಾರಕ್ಕೆ ಭಗವಂತನ ಕಡೆ ನಾವು ಎಸ್ಕಲೇಟ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಇದನ್ನು ಬಿಟ್ಟು ಬೇರೆ ಥರ ನಾವು ಏನು ಪರವಾಗಿಲ್ಲ, ನಿಂಗೆ ಅದು ದೊಡ್ಡ ಇದು ಬೇಕಾ, ಭಗವಂತನ ಕೇಳ್ಕೊ, ನಾನೊಂದು ಹೋಮ ಮಾಡಿಬಿಡ್ತೀನಿ ಅಂತಂದರೆ ಭಗವಂತ ಇದನ್ನೆಲ್ಲ ಇಷ್ಟಪಡೋದಿಲ್ಲ. ಹಾಗಾಗಿ ಜಾಸ್ತಿ ನಮ್ಮನ್ನು ಕೂಡ ಮತ್ತೆ ಭಗವಂತ ಎಂಟರ್ಟೈನ್ ಮಾಡೋದಿಲ್ಲ. ಹಾಗಾಗಿ ಭಗವಂತನ ಹತ್ರ ಎಸ್ಕಲೇಟ್ ಮಾಡೋಕ್ಕೆ ಮುಂಚಿತವಾಗಿ ಭಗವಂತನ ವರ್ಷನ್ ತಿಳ್ಕೋಬೇಕು. ನಿಂಗೆ ಆ ಪೂಜೆ ಮಾಡಿಸು, ನಿಂಗೆ ಇದು ಬರುತ್ತೆ, ಬೇಸಿಕ್ ಲಿವಿಂಗ್ ಮಾಡಿ. ತುಂಬ ಅವಶ್ಯಕತೆ ಇದೆ, ಬೇಕೇ ಬೇಕು ಅಂತಂಬೋದನ್ನು ನಾವು ಎಂಟರ್ಟೈನ್ ಮಾಡಬೇಕಾದ.
ಆದರೆ ಲಾಜಿಕ್ ಇಲ್ಲದೆ ಸುಮ್ಮನೆ ಆ ಹಣದಿಂದ ಉಪಯೋಗಕ್ಕೆ ಬಾರದೇ ಇರುವಂಥ ಹಣಕ್ಕೋಸ್ಕರ ಭಗವಂತನ ಹತ್ರ ಕಳಿಸುವುದು ಮೂರ್ಖತನ. ಸೊ ಇದು ಶಾಸ್ತ್ರದ ಮಾತು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದುಕೊಳ್ಳಲ್ಲ, ಬಟ್ ಶಾಸ್ತ್ರ ವಿಚಾರ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇವು ಒಂದಲ್ಲದ್ರೂ ಒಂದು ಕಾಲ ಇದರ ಬಗ್ಗೆ ಅರಿವು ಆಗ್ತದೆ. ಆ ಅರಿವು ಆದಾಗ ಅಟ್ಲೀಸ್ಟ್ ಇದ್ರ ಇಂಪಾರ್ಟೆನ್ಸ್ ಗೊತ್ತಾದ ಮೇಲೆ ಇನ್ನು ಮೇಲಾದರೂ ಸರಿಯಾಗಿ ನಡ್ಕೊಳ್ಳೋಣ ಅಂತಂಬ ಒಂದು ಭಾವನೆ ಬರಬಹುದು. ಸೊ ಹಾಗಾಗಿ ಈ ವಿಚಾರ ತಿಳಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ಇದು ಜ್ಯೋತಿಷ್ಯದಲ್ಲಿಲ್ಲ, ಇದು ಧರ್ಮಶಾಸ್ತ್ರದಲ್ಲಿ ಬರುತ್ತೆ, ವೇದ ವಿಚಾರದಲ್ಲಿ ಬರುತ್ತೆ. ಸೊ ಹಾಗಾಗಿ ನಮಗೆ ದುಡ್ಡಿನ ವಿಷಯದಲ್ಲಿ ಕ್ಲಾರಿಟಿ ಇರಬೇಕು. ಎಷ್ಟು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ್ದನ್ನೆಲ್ಲ ನಾವು ಭೋಗಿಸ್ತಾ ಇದ್ದೀವ, ಆ ಭೋಗಿಸೋದ್ರಿಂದ ನನಗೇನಾದರೂ ತೊಂದರೆ ಆಗ್ತಾ ಇದೆಯಾ, ಮಾನಸಿಕವಾಗಿ ಶಾರೀರಿಕವಾಗಿ ತೃಪ್ತಿ ಸಿಗ್ತಾ ಇದೆಯಾ, ಇದು ಸರಿಯಾಗಿ ಇದನ್ನು ಭಗವಂತ ಮೆಚ್ಚುವಂಥ ಕೆಲಸವೇನ, ಇದನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಉದ್ಧಾರಕ್ಕೆ ನಾವು ಒಂದು ಮೆಟ್ಟಲು ಹಾಕಿಕೊಂಡಂಗೆ ಅಂತಂಬೋದು ಹೇಳ್ತಾ ಈ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಸೊ ಮುಂದಿನ ದಿನ ಇದಕ್ಕೆ ಸಂಬಂಧಪಟ್ಟ ಮತ್ತಿಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಕಳೆದ ಪಾಠದಲ್ಲಾಗಲಿ ಇವತ್ತಿನ ಪಾಠದಲ್ಲಾಗಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಒಂದು 5 ನಿಮಿಷ ಪ್ರಶ್ನೆಗಳು ಕೇಳಬಹುದು.